ಆತನ ವಾಕ್ಯದಿಂದ ಅನೇಕ ವಿಷಯಗಳನ್ನು ಪರಿಶೀಲಿಸಿ ನಮ್ಮ ಒಂದು ಓಟವನ್ನು ದೃಢವಾಗಿ ಓಡೋದಕ್ಕೆ ನಮಗಿಂತ ಮುಂಚೆ ಓಡಿದಂಥ ಸಹೋದರ ಸಹೋದರಿಯರ ಮಾದರಿಯನ್ನು ನೋಡೋದಕ್ಕೆ ದೇವರು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ತಂದೆಯಾದ ದೇವರಿಗೂ ಆತನ ಮಗನ ಮೂಲಕ ನಾವು ಕೃತಜ್ಞತೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಅಧ್ಯಯನವನ್ನು ನಾವು ಪ್ರಾರಂಭ ಮಾಡೋಣ. ಈ ಒಂದು ಕೂಟಕ್ಕೆ ಪ್ರಾರಂಭ ಪ್ರಾರ್ಥನೆಯನ್ನು ನಮ್ಮ ಮಧ್ಯದಲ್ಲಿರುವ ಸಹೋದರಾದ ವಿನೋದ್ ಬ್ರದರ್ ಮಾಡಬೇಕು ಅಂತ ಕೇಳ್ಕೊತೀನಿ. ಸಹೋದರ ಬ್ರದರ್ ವಿನೋದ್. ಬ್ರದರ್ ಕೇಳಿಸ್ತಾ ಇದೆಯಾ? ಓಕೆ ಬ್ರದರ್. ಪ್ರಾರ್ಥನೆ ಮಾಡೋಣ. Heavenly Almighty Father, God of Abraham, Isaac and Jacob, hallowed be thy name. Dear Father, this evening we come in front of thy feet as one family, under one faith, under one hope, under one salvation, that thy grace has given unto us. Few among us they have chosen in this world, dear Father, and revealed thy plan, and give us an opportunity to partake in thy heavenly calling. Help us to remember in our minds that we need to use this opportunity to every extent that's possible, inculcating in our daily walk of life the characters of fruits of Spirit. Let the Holy Spirit dwell in our hearts and minds and guide us in order to walk in a way that is acceptable in thy sight. Help us to be obedient unto thy words at all times. In every work that we do, we acknowledge thy guidance, we acknowledge thy decision to be taken, and guide us. Dear Father, today help us to understand thy words through thy brethren and guide every one of us who is gathered here unto thy will. We pray all this unto thee, mighty Father, through the precious name of thy Son, our Savior, Lord Jesus Christ. Amen. Amen. Thank you, brother. Thank you, brother. ಸಹೋದರ ಸಹೋದರರೇ, ನಾವು ಸತತವಾಗಿ ಅಪೊಸ್ತಲರ ಕಾರ್ಯಗಳ ವಿಷಯವನ್ನ ನೋಡ್ಕೊ ಬರ್ತಾ ಇದ್ದೀವಿ. ನೀವು ಕೂಡ ಈ ಒಂದು ವಿಷಯಗಳನ್ನ ಅಧ್ಯಯನ ಮಾಡೋದಕ್ಕೆ ದೇವರು ಕೃಪೆ ಮಾಡಿದ್ದಾರೆ. ಈ ಒಂದು ಪಾಠವನ್ನು ನಾವು ಮಾಡುವಾಗ ಅಥವಾ ಈ ಒಂದು ವಿಷಯಗಳನ್ನು ನಾವು ಅನೇಕ ಸಮಯಗಳಲ್ಲಿ ವಚನದ ಮೂಲಕ, ವಚನದ ಆಧಾರವಾಗಿ ಒಂದಷ್ಟು ವಿಷಯಗಳನ್ನ ಮಾತಾಡುವಾಗ ಈ ಒಂದು ಸ್ಟಡಿಗೆ ಇನ್ನ ಒಂದು ಒಳ್ಳೆ ರೀತಿಯಲ್ಲಿ ನಾವು ಗ್ರಹಿಸ್ಕೊಳ್ಳೋಕ್ಕೆ ನೀವು ನಿಮ್ಮ ಒಂದು ಪರ್ಸನಲ್ ಸ್ಟಡಿಯಲ್ಲಿ ಈ ಮಾತನಾಡಿರುವ ವಿಷಯಗಳು ಅಥವಾ ನಾವು ಒಂದು ವಾರದಲ್ಲಿ ಅಥವಾ ಈ ಒಂದು ಕ್ಲಾಸಲ್ಲಿ ಮಾಡುವಂಥ ಅಥವಾ ಚರ್ಚಿಸುವ ಈ ಒಂದು ವಚನಗಳನ್ನು ಮತ್ತೆ ನೀವು ಮೆಲುಕು ಹಾಕೋದು ಮಾತ್ರವಲ್ಲದೆ ಅಪೋಸ್ತಲ ಪೌಲ್ ಓದಂಥ ಈ ಒಂದು ಪ್ರಯಾಣವನ್ನು ಕೂಡ ನೀವು ನಿಮ್ಮ ಒಂದು ಕೈಯಲ್ಲಿರುವ ಮೊಬೈಲಲ್ಲಿ ನೀವು ಆವಾಗ ಏನು ಮಾಡ್ಬೋದು ರೀ, ನೀವು ಅದನ್ನು ನೋಡ್ಕೋಬೋದು. ಸೊ ದಟ್ ನಿಮಗೆ ಗೊತ್ತಾಗತ್ತೆ ಎಷ್ಟು ಕಠಿಣವಾದ ಒಂದು ಪಯಣ ಇತ್ತು ಅಂತ. ಈಗ ಇದೇ ಸೇವೆಯನ್ನ ನಾವು ಮಾಡಬೇಕು ಅಂದ್ರೆ ತುಂಬಾ ಸುಲಭವಾಗಿ ಮಾಡ್ಬೋದು, ಯಾಕಂದ್ರೆ ಅಷ್ಟು ಒಂದು ಸವಲತ್ತುಗಳು ನಮಗಿದೆ ಅಲ್ವಾ. ಅದು ಟ್ರೈನ್ ಆಗಿರ್ಲಿ, ಬಸ್ ಆಗಿರ್ಲಿ, ಪ್ಲೇನ್ ಆಗಿರ್ಲಿ ಅಲ್ವಾ. ಸೊ ಈ ತರ ಒಂದು ಸವಲತ್ತುಗಳು ನಮಗಿದೆ. ಅದು ನಮಗೆ ಆ ದೃಷ್ಟಿಯಲ್ಲಿ ಈ ವಿಷಯಗಳನ್ನ ನೋಡ್ತೀವಿ ನಾವು. ಆದ್ರೆ ಸಹೋದರ ಸಹೋದರರೇ, ಪೌಲನ ಒಂದು ಪ್ರಯಾಣದಲ್ಲಿ ನಾವು ನೋಡಿದಂಥ ಅಥವಾ ನಾವು ಊಹಿಸಿಕೊಳ್ಳುವಂಥ ರೀತಿಯಲ್ಲಿ ಅಲ್ಲಿ ಅಷ್ಟು ಈಸಿಯಾದ ಒಂದು ಪಯಣ ಇರಲಿಲ್ಲ. ನಾನಾ ರೀತಿಯ ಸಂಕಷ್ಟಗಳು ಜನರಿಂದ, ಅವರು ಪ್ರಯಾಣ ಮಾಡುವಂಥ ದಾರಿ ತುಂಬಾನೇ ಒಂದು ಭಯಂಕರವಾಗಿತ್ತು. ಕಳ್ಳರ ಕಾಟ ಅಥವಾ ಊಟ ಸಿಗದೆ ಇರುವಂಥ ಪರಿಸ್ಥಿತಿ,
ಎಷ್ಟೋ ಸಮಯದಲ್ಲಿ ನಾವು ಕೊರಿಂಥಿಯ ಸಭೆಗೆ ಬರೆಯುವಾಗ, ಥೆಸಲೋನಿಕ ಸಭೆಗೆ ಬರೆಯುವಾಗ, ಈ ಸಭೆಗಳಿಗೆ ಪತ್ರ ಬರೆದಾಗ ಇದನ್ನ ವ್ಯಕ್ತಪಡಿಸ್ತಾರೆ ಪೌಲು, ಅಲ್ವಾ? ಸೊ ಅದಕ್ಕೋಸ್ಕರನೇ ಈ ಒಂದು ಅಪೋಸ್ಟಲರ ಕಾರ್ಯಗಳನ್ನ ಓದುವಾಗ ಇದರಲ್ಲಿ ಅವರು ಬರೆದಿರುವ ಪತ್ರಗಳ ವಿಚಾರವಾಗಿ ನೋಡಿದ್ರೆ, ಅವರು ಓದಂತ ಸಭೆಗಳಲ್ಲಿ ಯಾವ ರೀತಿ ಅವರು ಸಂಕಷ್ಟವನ್ನ ಹೊಂದಿದ್ರು ಅಂತ ಅಪೋಸ್ಟಲರ ಕಾರ್ಯಗಳಲ್ಲಿ ಆ ವಿಚಾರಗಳು ನಮ್ಮಲ್ಲಿ ಸಿಗಲ್ಲ. ಆದರೆ ಪತ್ರವನ್ನ ಬರೆಯುವಾಗ ಈ ಸಂಕಷ್ಟಗಳನ್ನ ಒಂದಷ್ಟು ಕಡೆ ಅವ್ರು ಬಡಿತಾರೆ. ಎಷ್ಟೋ ಕಡೆ ಕಳ್ಳರ ಕಾಟ, ವಿರುದ್ಧವಾಗಿ ಇರುವಂತ ಸಹೋದರರ ಕಾಟ, ಮತ್ತೆ ಹಸಿವು, ಎಷ್ಟೋ ದಿನ ಊಟ ಇಲ್ಲದೆ ಮಲಗಿರೋ ಕಾರ್ಯಗಳು, ಚಳಿಯಲ್ಲಿ ನಡಿಗಿರುವ ವಿಷಯ, ಇದೆಲ್ಲ ಕೂಡ ನಾವು ನಮ್ಮ ಮನಸ್ಸಿಗೆ ತಂದುಕೊಂಡಾಗ ಪೌಲನ ಒಂದು ಸುವಾರ್ತೆಯ ವಿಷಯ ಎಷ್ಟು ಒಂದು ಕಷ್ಟವಾದದ್ದು, ಅಥವಾ ಆ ಕಷ್ಟವನ್ನ ಸಹಿಸ್ಕೊಳ್ಳೋದಕ್ಕೆ ಅಥವಾ ಆ ಅನುಭವದಲ್ಲಿ ಹೋಗೋದಕ್ಕೆ ದೇವರು ಆತನಿಗೆ ಆ ಆತ್ಮವನ್ನ ಕೊಟ್ಟು ಸತತವಾಗಿ ಅವ್ರಿಗಿರುವಂಥ ಛಲ, ಅವ್ರಿಗಿರುವಂಥ ಹುಮ್ಮಸ್ಸಲ್ಲಿ ಅವರು ಎಲ್ಲೂ ಅವರ ಒಂದು ಆ ಒಂದು ಸುವಾರ್ತೆಯ ಕಾರ್ಯವನ್ನ ಕಡಿಮೆ ಮಾಡ್ಕೊಂಡಿಲ್ಲ ಅನ್ನೋದನ್ನ ಕೂಡ ನಾವು ಈ ವಿಚಾರಗಳನ್ನ ನೋಡ್ಕೊ ಬರ್ತಾ ಇದೀವಿ ಸಹೋದರ ಸಹೋದರ. ಅದರಿಂದ ಈ ಒಂದು ಯಾವುದೇ ಒಂದು ಸ್ಟಡಿ ನಾವು ಸಭೆಗಳಲ್ಲಿ ಮಾಡಿದಾಗ ಆ ಸ್ಟಡಿಯ ವಿಚಾರವಾಗಿ ನೀವು ಏನ್ ಮಾಡ್ಬೇಕಂದ್ರೆ, ನಾವು ಕೊಡುವಂತ ಒಂದಷ್ಟು ಸಮಯದಲ್ಲಿ ನಾವು ಕೊಡಕ್ಕಾಗುವಂತ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟ ಆದ ನಂತರ ನೀವು ಅದೇ ಒಂದು ವಿಚಾರವಾಗಿ ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿನ ಈ ಸ್ಟಡಿಗೆ ಬೇಕಾಗಿರುವಂತ ಇನ್ನೊಂದಷ್ಟು ವಿಷಯಗಳನ್ನ ಹುಡ್ಕೋದಿಕ್ಕೆ ಪ್ರಯತ್ನ ಮಾಡಿದ್ರೆ ಈ ಸ್ಟಡಿ ಬಂದು ನಿಮಗೆ ತುಂಬಾ ಉಪಯೋಗವಾಗಿರ್ತದೆ. ಯಾಕಂದ್ರೆ ಇದು ನಾವು ಮಾತಾಡ್ತಾ ಬರುವಾಗ ಎಷ್ಟೋ ಪ್ರಶ್ನೆಗಳು ನಿಮ್ಮಲ್ಲಿ ಬಂದಿರ್ತದೆ, ಎಷ್ಟೋ ಇನ್ನೂ ಒಂದಷ್ಟು ಮಾಹಿತಿ ಬೇಕು ಅನ್ನುವ ಒಂದು ವಿಷಯ ನಿಮ್ಮ ಮನಸ್ಸಲ್ಲಿ ಬಂದಿರ್ತದೆ. ಅದನ್ನೆಲ್ಲ ನಾವು ಏನ್ ಮಾಡ್ಬೇಕಂದ್ರೆ ಬರೆದಿಟ್ಕೊಂಡು ಅದನ್ನ ನಾವು ಏನ್ ಮಾಡ್ಬೇಕ್ರಿ, ದೇವರ ವಾಕ್ಯದಿಂದ ಅಥವಾ ಸಹೋದರಗಳು ಬರೆದಿರುವ ವಿಷಯಗಳಿಂದ ಅದನ್ನ ಹುಡುಕಿ ನಾವು ನೋಡುವಾಗ ಈ ಅಪೋಸ್ಟಲರ ಕಾರ್ಯಗಳಿಗೆ ಒಂದು ಸಂಪೂರ್ಣತೆ ಸಿಗತ್ತೆ, ಅಲ್ವಾ? ಸೊ ಇದು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಇದು ತುಂಬಾ ಇನ್ನ ನಿಮಗೆ ಪ್ರಯೋಜನವಾಗಿರುವಂತ ಒಂದು ಸ್ಟಡಿ ಆಗಿರ್ಬೇಕಾದ್ರೆ ಈ ರೀತಿಯ ಒಂದು ವಿಷಯಗಳನ್ನ ಮಾಡಿದ್ರೆ ಅದು ತುಂಬಾನೇ ಪ್ರಯೋಜನ ಆಗುತ್ತೆ. ಯಾಕಂದ್ರೆ ನಾವು ಬಿಟ್ಟು ಬಂದಂತ ಸಭೆಗಳಲ್ಲಿ ಪಾಸ್ಟರ್ ಹೇಳೋದೇ ಏನ್ರಿ ಅಲ್ಟಿಮೇಟ್, ಅಲ್ವಾ? ಪಾಸ್ಟರ್ ಹೇಳಿದ್ರೆ ಅಷ್ಟೇ, ಪಾಸ್ಟ್ರು ಇಷ್ಟು ಮಾತಾಡಿದ್ರೆ ಇಷ್ಟೇ ಅಂತ ಈ ಒಂದು ನಂಬಿಕೆಯಲ್ಲಿ, ಈ ಒಂದು ಐಕ್ಯತೆಯಲ್ಲಿ ಆ ರೀತಿಯ ವಿಚಾರಗಳಿಲ್ಲ. ಎಲ್ಲರೂ ಸಹೋದರರುಗಳು ಈ ವಿಚಾರಗಳನ್ನ ಮಾತನಾಡುವಾಗ ನಮ್ದೇ ಆದಂತ ಒಂದು ಪ್ರಶ್ನೆಗಳಿರ್ತದೆ. ಆ ಪ್ರಶ್ನೆಗಳನ್ನ ಹುಡುಕೋದಿಕ್ಕೆ ಪ್ರಯತ್ನ ಮಾಡ್ಬೇಕು. ಆ ರೀತಿಯ ಒಂದು ಪ್ರಯತ್ನ ಮಾಡಿದ್ರೆ ಮಾತ್ರ ನಮ್ಮ ವಿಶ್ವಾಸದಲ್ಲಿ, ನಮ್ಮ ನಂಬಿಕೆಯಲ್ಲಿ ನಾವು ಇನ್ನೂ ದೃಢವಾಗಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಸಹೋದರ ಸಹೋದರರೇ. ಸೊ ಇಷ್ಟು ವಿಚಾರಗಳನ್ನ ಹೇಳುತ್ತಾ ಈ ಒಂದು ದಿನದ ಪಾಠ ಕೂಡ ನಾವು ಕಳೆದ ವಾರದಲ್ಲಿ ನಾವು ಈಗ ಅಪೋಸ್ಟಲರ ಪಯಣದಲ್ಲಿ ನಾವು ಕಳೆದ ವಾರದಲ್ಲಿ ನಾವು ಕೊರಿಂಥಿಯ ಪಟ್ಟಣದಿಂದ ನಾವು ಏನೆಲ್ಲ ವಿಚಾರಗಳು ನಡೀತು ಕೊರಿಂಥಿಯ ಪಟ್ಟಣದಲ್ಲಿ ಅಂತ ನೋಡಿದ್ವಿ. ಆ ಕೊರಿಂಥಿಯ ಪಟ್ಟಣದಲ್ಲಿ ನಡೆದಂತ ವಿಚಾರಗಳೆಲ್ಲ ಸಿಂಪಲ್ ಆಗಿ ನೋಡ್ಬೇಕಾದ್ರೆ ಒಂದು ಒಳ್ಳೆಯ ಒಂದು ಶಿಷ್ಯರು ಸಿಕ್ಕಿದ್ರು, ಅಕ್ವಿಲಾ ಪ್ರಿಸಿಲಾ. ಅದಾದ ನಂತರ ಸಭಾಮಂದಿರದಲ್ಲಿ ಇರುವಂತ ಸಭಾಮಂದಿರದ ನಾಯಕ ಸ್ವಾಮಿಯ ಮಾರ್ಗದಲ್ಲಿ ನಡೆಯೋದಕ್ಕೆ ಪೌಲನ್ನ ಹಿಂಬಾಲಿಸಿದ್ರು. ಅಲ್ಲಿ ಗಲಿಯೋ ಅನ್ನುವ ಒಬ್ಬ ವ್ಯಕ್ತಿ ಹತ್ರ ನ್ಯಾಯ ವಿಚಾರಣೆ ಕರ್ಕೊಂಡೋದಾಗ ಆತನು ಕೂಡ ಆ ನ್ಯಾಯ ವಿಚಾರಣೆಯಲ್ಲಿ ತಿರಸ್ಕಾರ ಮಾಡಿ ಕಳಿಸುವಂತ ವಿಷಯ. ಸೊ ಅಲ್ಲಿ ನಾವು ನೋಡುವಾಗ ಇಷ್ಟು ವಿಷಯಗಳು ನಾವು ಸಿಂಪಲ್ ಆಗಿ ನೋಡ್ಕೊಂಡ್ ಬಂದ್ವಿ. ಈಗ ಪೌಲು ಎಲ್ಲಿಗೆ ಅವರ ಪಯಣವನ್ನ ಕಂಟಿನ್ಯೂ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಈಗ ಎಫೆಸೆ ಸಭೆಗೆ ಅವರು ಬರುವಂತ ಒಂದು
ಸಮಯ. ಸೊ ಎಪೇಸಿಯ ಸಭೆಗೆ ಬರುವಂತ ಅಂತ ಹೇಳ್ಬೇಕಾದ್ರೆ ಎಪೇಸಿಯ ಪಟ್ಟಣಕ್ಕೆ ಬರ್ತಾರೆ, ಸಭೆಗಲ್ಲ. ಯಾಕಂದ್ರೆ ಎಪೇಸಿಯ ಪಟ್ಟಣಕ್ಕೆ ಬಂದು ಅವರು ಅಲ್ಲಿ ಸುವಾರ್ತೆಯನ್ನ ಹೇಳಿ ಸಭೆಯನ್ನ ಸ್ಥಾಪಿಸಿದ್ರು ಅನ್ನೋದು ನಮಗೆ ಗೊತ್ತಿದೆ. ಅದಾದ ನಂತರ ಅವರು ಪತ್ರವನ್ನ ಬರೆಯುವಾಗ ಅವರು ಆ ಒಂದು ಸಭೆಯನ್ನ ಇನ್ನೂ ದೃಢವಾಗಿ ನಿಂತ್ಕೊಳ್ಳೋದಿಕ್ಕೆ ಅಥವಾ ಒಂದಷ್ಟು ಪ್ರಾಬ್ಲಮ್ಗಳು, ಪ್ರಶ್ನೆಗಳು ಅಥವಾ ಒಂದಷ್ಟು ವಿಚಾರಗಳು ಅವ್ರಿಗೆ ಮನವರಿಕೆ ಮಾಡೋದಕ್ಕೋಸ್ಕರ ಈ ಪತ್ರಗಳನ್ನ ಬರೆಯುವ ಒಂದು ವಿಚಾರನ ಕೂಡ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿದೆ. ಸೊ ಆ ರೀತಿಯಲ್ಲಿ ಸಹೋದರರೇ, ಈ ದಿನದಲ್ಲಿ ಅಪೊಸ್ತಲರ ಕಾರ್ಯಗಳು 18ನೇ ಅಧ್ಯಾಯ 18ನೇ ವಚನವನ್ನ ನಾವು ಪ್ರಾರಂಭಿಸಿ ಯಾವ ರೀತಿ ಪೌಲು ಎಪೇಸಿ ಸಭೆಗೆ ಬಂದಾಗ ಅಲ್ಲಿ ಏನೆಲ್ಲ ನಡೀತು ಆ ವಿಚಾರವಾಗಿ ನೋಡ್ಬೇಕಾದ್ರೆ ಅದರಲ್ಲಿ ನಡೆದಂತ ವಿಚಾರಗಳಲ್ಲಿ ಏನು ಮಾಹಿತಿಗಳನ್ನ ನಮಗೆ ಸಿಗ್ತಾ ಇದೆ ಅಂತ ಕೂಡ ನಾವು ನೋಡೋಣ. ಅಪೊಸ್ತಲರ ಕಾರ್ಯಗಳು 18ನೇ ಅಧ್ಯಾಯ 18ನೇ ವಚನವನ್ನ ನಾವು ಪ್ರಾರಂಭ ಮಾಡೋಣ. ಓದ್ತೀರಾ ಯಾರಾದ್ರು? ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ ಬ್ರದರ್. ಇಂಗ್ಲಿಷ್ ಅಲ್ಲಿ ಓದ್ಲಾ? ನೋಡಿ, ಯಾರು ಇಲ್ವಾ ಬ್ರದರ್ ಸಿಸ್ಟರ್ಸ್? ಯಾರು ಇಲ್ವಾ? ಅಪೊಸ್ತಲರ ಕಾರ್ಯಗಳು 18ನೇ ಅಧ್ಯಾಯ 18ನೇ ವಚನ. 18. ಪೌಲನು ಇನ್ನೂ ಅನೇಕ ದಿವಸ ಅಲ್ಲಿದ್ದ ಮೇಲೆ ಸಹೋದರರಿಂದ ಅಪ್ಪಣೆ ತೆಗೆದುಕೊಂಡು ತನಗೆ ದೀಕ್ಷೆ ಇದ್ದದರಿಂದ ಕೆಂಕ್ರೆಯದಲ್ಲಿ ಕ್ಷೌರ ಮಾಡಿಸಿಕೊಂಡು ಹಡಗನ್ನು ಹತ್ತಿ ಸಿರಿಯಕ್ಕೆ ಹೊರಟನು. ಪ್ರಿಸ್ಕಿಲ್ಲಳು ಅಕ್ವಿಲನು ಅವನ ಸಂಗಡ ಹೊರಟರು. ಓಕೆ ರೀ. ಸೊ ಈಗ ನಾವು ನೋಡಿದಾಗ ಕೊರಿಂಥ್ಯ ಸಭೆಯಲ್ಲಿ ಎಷ್ಟು ವರ್ಷ ಕಾಲ ಪೌಲನು ಆ ಒಂದು ಸುವಾರ್ತೆಯ ಕೆಲಸವನ್ನ ಮಾಡಿದ್ರು ಅಂತ ನಮಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ ಅಲ್ವಾ? ಸತ್ಯವೇದದಲ್ಲಿ ಒಂದು ಮಾಹಿತಿ ಬಂದು 1.5 ವರ್ಷ ಕಾಲ ಯೇಸು ಕ್ರಿಸ್ತನ ಒಂದು ದರ್ಶನ ಸಿಕ್ಕಿದ ನಂತರ ಅವರು ಹೇಳುವಿಕೆ ಪ್ರಕಾರ ಅವರು ಇನ್ನೂ 1.5 ವರ್ಷ ಕಾಲ ಅಲ್ಲಿ ಸುವಾರ್ತೆ ಕೆಲಸವನ್ನ ಮಾಡಿದ್ರು ಅನ್ನೋದನ್ನ ವಚನದ ಮೂಲಕ ನಮಗೆ ಒಂದು ವಿಷಯ ಸ್ಪಷ್ಟ ಆಗತ್ತೆ. ಅಲ್ಲಿ ಅಷ್ಟು ದಿನಗಳಿದ್ದ ನಂತರ ಅವರು ಈಗ ಆ ಒಂದು ಪಟ್ಟಣವನ್ನ ಬಿಟ್ಟು, ಕೊರಿಂಥಿಯ ಪಟ್ಟಣವನ್ನ ಬಿಟ್ಟು ಈಗ ಅವರು ಯೆರೂಸಲೇಮಿಗೆ ಹಿಂದಿರುಗುವ ಒಂದು ಆಲೋಚನೆಯನ್ನ ಮಾಡ್ತಾರೆ. ಏನಕ್ಕೆ ಯೆರೂಸಲೇಮಿಗೆ ಹಿಂತಿರುಗ್ತಾರೆ, ಏನು ವಿಷಯಕ್ಕೋಸ್ಕರ ಅವರು ವಾಪಸ್ಸು ಬರುವಂತ ಒಂದು ಯೋಜನೆ ಅನ್ನೋದನ್ನ ಕೂಡ ನಾವು ನೋಡೋಣ. ಸೊ ಇಲ್ಲಿ ನಾವು ನೋಡುವಾಗ 18ನೇ ವಚನದಲ್ಲಿ ಸಹೋದರರೇ, ಅಲ್ಲಿ ಕೊರಿಂಥಿಯ ಪಟ್ಟಣದಲ್ಲಿ ಸಭೆಯನ್ನ ಸ್ಥಾಪಿಸಿ ಅನೇಕ ಮಂದಿ ಸಹೋದರಿಯರನ್ನ ಅಲ್ಲಿ ಕ್ರಿಸ್ತನನ್ನ ಹಿಂಬಾಲಿಸುವುದಕ್ಕೆ ಅವರು ಅಲ್ಲಿ ತಯಾರಿ ಮಾಡಿ ಆ ಸಭೆಯನ್ನ ಸ್ಥಾಪಿಸಿದ ನಂತರ ಅವರು ಸಿರಿಯಾ ಪ್ರಾಂತ್ಯದಿಂದ ಅವರು ಸೆಂಚರಿಯಾ ಅನ್ನುವ ಒಂದು ಚಿಕ್ಕ ಒಂದು ದ್ವೀಪಕ್ಕೆ ಬರ್ತಾರೆ. ಅಲ್ಲಿ ಅವರು ಏನು ಅಂತ ನೋಡ್ಬೇಕಾದ್ರೆ ಒಂದು ವಿಶೇಷವಾದ ವಿಷಯವನ್ನ ತಿಳಿಸ್ತಾರೆ. ಏನಂದ್ರೆ ಅವರು ಯಾವುದೋ ಒಂದು ಪ್ರತಿಜ್ಞೆಯನ್ನ ಮಾಡ್ಕೊಂಡಿರ್ತಾರೆ. ಆ ಒಂದು ಪ್ರತಿಜ್ಞೆಯನ್ನ ಅವರು ನೆರವೇರಿಸಕ್ಕೋಸ್ಕರ ಅವರು ತಲೆಯನ್ನ ಚವರ ಮಾಡುವ ಒಂದು ವಿಷಯವನ್ನ ಮಾಡ್ತಾರೆ ಅನ್ನೋದನ್ನ ಅಲ್ಲಿ ನಾವು ನೋಡ್ತೀವಿ ಸಹೋದರ. ಇದು ತುಂಬಾ ಮುಖ್ಯವಾದ ಒಂದು ವಿಷಯ. ಯಾಕಂದ್ರೆ ನಾವು ಈ ಒಂದು ವಿಷಯವನ್ನ ಪೌಲ್ ಏನಕ್ಕೋಸ್ಕರ ಮಾಡಿದ್ರು ಅನ್ನೋದು ನಮಗೆ ಪ್ರಶ್ನೆ ಇರ್ತದೆ ಅಲ್ವಾ? ಅಲ್ಲಿ ನೋಡ್ಬೇಕಾದ್ರೆ ತಲೆಯನ್ನ ಚವರ ಮಾಡಿದ್ರು ಅಂತ ನೋಡುವಾಗ ಹೆಡ್ ಶೇವಿಂಗ್ ಅಂತ ನೋಡ್ತೀವಿ. ಸೊ ಈ ಪದ್ಧತಿ ನೋಡ್ಬೇಕಾದ್ರೆ ಯಹೂದ್ಯರಲ್ಲಿ ಇದು ಒಂದು ಪದ್ಧತಿಯಾಗಿತ್ತು. ಪದ್ಧತಿ ಅಂತ ಹೇಳೋದಕ್ಕಿಂತ ದೇವರು ಒಂದು ಆಜ್ಞೆಯನ್ನ ಕೂಡ ಕೊಟ್ಟಿದ್ದಾಗ ಒಬ್ಬ ವ್ಯಕ್ತಿ ಆತನು
ದೇವರ ಸಂಗಡ ಒಂದು ಪ್ರತಿಜ್ಞೆಯನ್ನ ಮಾಡಿಕೊಳ್ಳುವಾಗ ಆತನು ಯಾವ ರೀತಿ ಇರಬೇಕು ಅಂತ ದೇವರು ಒಂದಷ್ಟು ನಿಯಮಗಳನ್ನ ಕೊಟ್ಟಿರ್ತಾರೆ. ವಿಶೇಷವಾಗಿ ನಜ್ರೇನ್ ಎನ್ನುವ ಒಂದು ಪ್ರತಿಜ್ಞೆ. ಒಬ್ಬ ಯಹೂದ್ಯನು ನಜ್ರೇನ್ ಅನ್ನುವ ಒಂದು ಪ್ರತಿಜ್ಞೆಯನ್ನ ಮಾಡಿದ್ರೆ ಅವನು ಏನೆಲ್ಲ ಮಾಡಬೇಕು ಅನ್ನೋದನ್ನ ಆ ಒಂದು ದೇವರ ಒಂದು ವಿಷಯದಲ್ಲಿ ಆ ನಿಯಮಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ನಿಯಮ ಏನಂದ್ರೆ ಆತನು ಆ ಒಂದು ತಲೆಯನ್ನ ಚವರ ಮಾಡಿ ಆ ಒಂದು ಮಾಡಿದ ನಂತರ ಆ ಕೂದಲು ಬೆಳೆದು ಅವನ ಪ್ರತಿಜ್ಞೆ ಮುಗಿಯೋ ತನಕ ಮತ್ತೆ ಅವನು ಆ ಒಂದು ಕೂದಲನ್ನ ಚವರ ಮಾಡುವ ಒಂದು ಕೆಲಸವನ್ನ ಮಾಡಬಾರದು ಅನ್ನೋದನ್ನ ನಾವು ಸತ್ಯವೇದದಲ್ಲಿ ನೀವು ಆಗ್ಲೇ ಒಂದಷ್ಟು ವಿಷಯಗಳನ್ನ ಓದಿರ್ತೀರ ಅಲ್ವಾ. ಸೊ ಆ ರೀತಿಯ ಒಂದು ಪ್ರತಿಜ್ಞೆಯನ್ನ ಪೌಲನು ತಗೊಂಡಿರ್ಬೋದು ಅಂತ ಕೂಡ ಇಲ್ಲಿ ಒಂದು ಮಾಹಿತಿಯನ್ನ ಕೊಡ್ತಾರೆ. ಯಾಕೆ ಪೌಲು ಈಗ ಯಹೂದ್ಯನಾಗಿ ಇಲ್ವಲ್ಲ, ಸ್ವಾಮಿಯನ್ನ ಸ್ವೀಕಾರ ಮಾಡಿದ್ಮೇಲೆ ಆತನು ಯಾಕೆ ಈ ಒಂದು ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋದು ಅಂತ ಬಂದಾಗ ಸಹೋದರರೇ, ಸ್ವಾಮಿ ಕೂಡ ಯಹೂದ್ಯರ ಒಂದು ಕುಲದಲ್ಲಿ ಅಥವಾ ಯಹೂದ್ಯನಾಗಿ ಹುಟ್ಟಿರೋದ್ರಿಂದ ಆತನು ಒಂದು ನೂತನವಾದ ಒಂದು ವಿಚಾರವನ್ನ ಅಥವಾ ತಂದೆಯ ದೇವರ ಚಿತ್ತವನ್ನ ಅಲ್ಲಿ ಪ್ರಕಟಿಸಿದ್ರು ಕೂಡ ಆತನು ಯಹೂದ್ಯನಾಗಿ ಆತನ ಮರಣ ಬರುವ ತನಕ ಆತನ ಯಹೂದ್ಯರ ಒಂದು ಅಡಿಯಲ್ಲಿ ಅವರು ಇದ್ರು ಅಂತ ಕೂಡ ನೋಡ್ತೀವಿ. ಅದೇ ರೀತಿಯ ಒಂದು ಮನಸ್ಥಿತಿಯಲ್ಲಿ ಪೌಲನು ಕೂಡ ಒಂದು ವೇಳೆ ಈ ಒಂದು ವಿಷಯಗಳನ್ನ, ಈ ಪ್ರತಿಜ್ಞೆ ಅನ್ನೋದು ಸಿಂಪಲ್ ಆಗಿ ನಾವು ತಗೊಂಡಾಗ ಇದು ಬೇರೆ ಏನು ವಿಷಯ ಇಲ್ಲ, ಯಾವುದೋ ಒಂದು ಕಾರ್ಯದಲ್ಲಿ ಬಲಹೀನರಾಗಿದ್ದಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ದೇವರಿಗೆ ಮೆಚ್ಚುಗೆ ಅಥವಾ ದೇವರ ಒಂದು ಮೆಚ್ಚುಗೆ ಆಗಿರುವಂತ ಒಂದು ವಿಚಾರದಲ್ಲಿ ಅವರು ಅದನ್ನ ಮಾಡಕ್ಕೆ ಕಷ್ಟವಿದ್ದಾಗ ಒಂದು ಪ್ರತಿಜ್ಞೆಯನ್ನ ಮಾಡಿಕೊಂಡಾಗ ಅದರ ಮೇಲೆ ಗಮನ ಇದ್ದು ಆ ಕಾರ್ಯಗಳನ್ನ ಸರಿಯಾಗಿ ಮಾಡುವ ಒಂದು ವಿಷಯವನ್ನ ಕೂಡ ಮಾಡುವ ಒಂದು ಕಾರ್ಯಗಳು ಇದ್ದಿರೋದ್ರಿಂದ ಈ ಪ್ರತಿಜ್ಞೆಯನ್ನ ಮಾಡೋದ್ರಿಂದ ಒಬ್ಬ ಪೌಲು ಕ್ರೈಸ್ತನಾದ್ರೂ ಕೂಡ ಇದನ್ನ ಮಾಡಬಾರದು ಅನ್ನೋದು ಏನಿಲ್ಲ, ನಾವು ನೋಡಿದ್ವಿ ಪ್ರಿಯಸ್ ಆಗಿ ಕೂಡ. ಸೊ ಪೌಲು ಈ ಒಂದಷ್ಟು ಒಳ್ಳೆ ವಿಚಾರಗಳನ್ನ ಯಹೂದ್ಯನಾಗಿದ್ರು ಕೂಡ ನಾವು ನೋಡ್ತೀವಿ, ಒಬ್ಬ ಕ್ರೈಸ್ತ ಈ ಒಂದು ವಿಚಾರಗಳಲ್ಲಿ ನೋಡ್ಬೇಕಾದ್ರೆ ಧರ್ಮಶಾಸ್ತ್ರದ ವಿಚಾರಗಳು ಅವನಿಗೆ ಇಲ್ಲದೆ ಇದ್ರು ಕೂಡ, ಧರ್ಮಶಾಸ್ತ್ರದ ಪಾಲನೆ ಮಾಡದೇ ಇದ್ರು ಕೂಡ ಆ ಧರ್ಮಶಾಸ್ತ್ರದ ಒಂದು ನಿಯಮ ಇದೆಯಲ್ಲ, ಆ ನಿಯಮದ ಅಡಿಯಲ್ಲಿ ಒಬ್ಬ ಕ್ರೈಸ್ತನು ಕೂಡ ಬರ್ತಾನೆ. ಇದು ನಾವು ನೋಡಿದ್ದೀವಿ ಅಲ್ವಾ. ಸೊ ಆ ಪ್ರಿನ್ಸಿಪಲ್ಸ್ ಆಫ್ ದ ಲಾ ಅಂತ ಏನ್ ಹೇಳ್ತೀವೋ, ಆ ಧರ್ಮಶಾಸ್ತ್ರದ ಒಂದು ನಿಯಮ ಇದು ಯಾವಾಗ್ಲೂ ಎಲ್ರಿಗೂ ಅಳವಡಿಸುವಂಥದ್ದು. ಆದ್ರೆ ಆ ಧರ್ಮಶಾಸ್ತ್ರದಲ್ಲಿ ಇರುವಂತ ಒಂದಷ್ಟು ಸಂಪ್ರದಾಯಗಳು ಅಥವಾ ಧರ್ಮಶಾಸ್ತ್ರದಲ್ಲಿರುವಂತ ಆಜ್ಞೆಗಳು ಒಬ್ಬ ಕ್ರೈಸ್ತನಿಗೆ ಇಲ್ಲದೆ ಇದ್ರು ಕೂಡ ಆ ನಿಯಮವನ್ನೋದು ಒಂದೇ ರೀತಿಯಲ್ಲಿದೆ ಅಂತ ನೋಡ್ತೀವಿ. ಅದರಿಂದ ಪೌಲನು ಇಲ್ಲಿ ತಲೆ ಚವರ ಮಾಡಿರುವ ಒಂದು ಕಾರಣ ಏನಕ್ಕೆ ಇರ್ಬೋದು ಅಂತ ನೋಡ್ಬೇಕಾದ್ರೆ, ಪೌಲನು ಯಾವುದೋ ಒಂದು ವಿಷಯಕ್ಕೆ ಪ್ರತಿಜ್ಞೆ ಮಾಡಿಕೊಂಡು ಆ ಪ್ರತಿಜ್ಞೆಯನ್ನ ನೆರವೇರಿಸುವ ಒಂದು ಸಮಯ ಹತ್ರ ಬಂದಾಗ ಅದು ಯೆರೂಸಲೇಮಲ್ಲಿ ಒಂದು ಹಬ್ಬವನ್ನ ಮುಂದಿಟ್ಟು ಆ ಒಂದು ಪ್ರತಿಜ್ಞೆಯನ್ನ ಅವರು ಕಂಪ್ಲೀಟ್ ಮಾಡುವ ಒಂದು ಕಾಲ ಸಮಯಕ್ಕೆ ಬಂದಿರೋದ್ರಿಂದ ಸಹೋದರರೇ, ಅವರು ಅಲ್ಲಿ ಆ ಒಂದು ತಲೆ ಚವರವನ್ನ ಮಾಡೋದಕ್ಕೆ ಸಾಧ್ಯತೆಗಳು ಆಗಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿ ಇರುವಾಗ ನಾವು ನೋಡಿದ್ವಿ, ಈಗ ಯಹೂದ್ಯರ ಒಂದು ಬೆಂಬಲವನ್ನ ಪಡ್ಕೋಬೇಕಾದ್ರೆ ಅಲ್ಲಿ ತಿಮೋತಿಯುಗೆ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಏನ್ ಮಾಡ್ತಾರೆ, ಒಂದು ಸುನ್ನತಿಯನ್ನ ಮಾಡಿಸ್ತಾರೆ. ಸೊ ಇದೆಲ್ಲ ಯಾಕೆ ಅಂದ್ರೆ
ಅಲ್ಲಿರುವಂತ ಯಹೂದ್ಯರ ಒಂದು ಗಮನವನ್ನ ಸೆಳಿಬೇಕಾದ್ರೆ ಯಹೂದ್ಯರ ಮುಂದೆ ಇವರು ಅವರ ಜನನೇ ಅಥವಾ ಅವರ ಆ ಒಂದು ವಿಚಾರದಲ್ಲಿ ಅವರ ಒಂದು ಸಂಗಡ ಇದ್ದಾರೆ ಅಂತ ಹೇಳಬೇಕಾದ್ರೆ ಅವರು ಆ ವಿಷಯಗಳನ್ನ ಮಾಡಬೇಕಾಗಿತ್ತು. ಆ ರೀತಿಯಲ್ಲಿ ಇಲ್ಲಿ ಪೌಲನು ಈ ಕಾರ್ಯವನ್ನ ಮಾಡಿರ್ಬೋದು ಅಂತ ಕೂಡ ನೋಡ್ತೀವಿ. ಸೊ ಈ ವಿಚಾರವಾಗಿ ನೀವೇನ್ ಮಾಡ್ಬೋದು, ಇನ್ನೂ ಒಂದಷ್ಟು ಮಾಹಿತಿಗಳನ್ನ ನೀವು ತಗೊಂಡು ಯಾವ ಒಂದು ಅಡಿಯಲ್ಲಿ ಪೌಲು ಈ ವಿಷಯಗಳನ್ನ ಮಾಡಿರ್ಬೋದು ಅಂತ ನೀವು ಸ್ಟಡಿ ಮಾಡ್ಬೋದು. ಓಕೆನಾ? ಸೊ ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಈಗ ಅವರು ಆ ಒಂದು ಸೆನ್ಸಿರಿಯಾ ಅನ್ನುವ ಪಟ್ಟಣದಲ್ಲಿ ತಲೆ ಚವರ ಮಾಡಿ ಅವ್ರು ಈಗ ಎಲ್ಲಿ ಬರ್ತಾರಂದ್ರೆ ಎಪೇಸಿಯು ಪಟ್ಟಣಕ್ಕೆ ಬರ್ತಾರೆ. 18ನೇ ಅಧ್ಯಾಯ ಅಪೋಸ್ತಲರ ಕಾರ್ಯಗಳು 18ನೇ ಅಧ್ಯಾಯ 19ರಿಂದ 21 ವಚನಗಳನ್ನ ನೋಡೋಣ. 18ನೇ ಅಧ್ಯಾಯ 19ರಿಂದ 21 ವಚನಗಳು. ಎಪೇಸಕ್ಕೆ ಬಂದಾಗ ಅವರನ್ನು ಅಲ್ಲೇ ಬಿಟ್ಟನು. ತಾನು ಸಭಾಮಂದಿರದೊಳಕ್ಕೆ ಹೋಗಿ ಯಹೂದ್ಯರ ಸಂಗಡ ವಾದಿಸಿದನು. ಅವರು ಅವನನ್ನು ಇನ್ನೂ ಕೆಲವು ಕಾಲ ಇರಬೇಕೆಂದು ಕೇಳಿಕೊಂಡಾಗ ಅವನು ಒಪ್ಪದೆ, ದೇವರ ಚಿತ್ತವಾದರೆ ತಿರುಗಿ ನಿಮ್ಮ ಬಳಿಗೆ ಬರುತ್ತೇನೆಂದು ಹೇಳಿ ಅವರ ಅಪ್ಪಣೆ ತೆಗೆದುಕೊಂಡು ಹೋದನು. ಆಮೇಲೆ ಎಪೇಸದಿಂದ ಸಮುದ್ರ ಪ್ರಯಾಣ ಮಾಡಿ ಕೈಸರೆಯಲ್ಲಿ ಇಳಿದು ಯೆರೂಸಲೇಮಿಗೆ ಹೋಗಿ ಸಭೆಯನ್ನು ವಂದಿಸಿ ಅಂತಿಯೋಕ್ಯಕ್ಕೆ ಬಂದನು. ಓಕೆ, ಸೊ ಅಲ್ಲಿ ನಾವು ನೋಡುವಾಗ ಸಹೋದರರೇ, ಅಲ್ಲಿ ನಾವು ನೋಡುವಾಗ ಎಪೇಸಿಯ ಪಟ್ಟಣಕ್ಕೆ ಬರುವಂತ ಒಂದು ವಿಷಯವನ್ನ ನೋಡ್ತೀವಿ. ಈ ಎಪೇಸಿಯ ಪಟ್ಟಣಕ್ಕೆ ಬರುವಾಗ ಈಗ ನೋಡ್ರಿ, ಸೈಲ ಇದ್ರು, ಮತ್ತೆ ತಿಮೋತಿಯು ಇದ್ರು. ಅದಾದ ನಂತರ ಇನ್ನ ಇಬ್ರು ಅವ್ರ ಜೊತೆ ಬಂದಿದ್ದನ್ನ ಇಲ್ಲಿ ನಮ್ಗೆ ಸ್ಪಷ್ಟಪಡಿಸ್ತಾರೆ. ಅಕ್ವಿಲಾ ಮತ್ತು ಪ್ರಿಸಿಲಾ ಕೂಡ ಎಪೇಸಿಯ ಪಟ್ಟಣಕ್ಕೆ ತನಕ ಪೌಲನನ್ನ ಹಿಂಬಾಲಿಸ್ತಾರೆ. ಸೊ ಇಲ್ಲಿ ನಾವು ನೋಡುವಾಗ ಸಹೋದರರೇ, ಇವರು ಈ ಎಪೇಸಿಯ ಪಟ್ಟಣಕ್ಕೆ ಬಂದಾಗ ಅಲ್ಲಿ ನಾವು ನೋಡುವಾಗ ಸಹೋದರರೇ, ಅವರು ಎಪೇಸಿಯ ಪಟ್ಟಣಕ್ಕೆ ಬಂದಿದ ತಕ್ಷಣ ಪೌಲನು ಯಾವಾಗ್ಲೂ ಮಾಡುವಂತೆ ಅಲ್ಲಿರುವಂತ ಸಭಾಮಂದಿರದೊಳಗೆ ಹೋಗಿ ಅಲ್ಲಿ ಯಹೂದ್ಯರ ಜೊತೆ ಅವರು ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ರು, ಅಥವಾ ಕ್ರಿಸ್ತನ ಬಗ್ಗೆ ಆತನು ಮೆಸ್ಸಯ ಅಂತ ಅವರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನೇ ಅವರು ಅತಿ ಹೆಚ್ಚಾಗಿ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ. ಯಾಕಂದ್ರೆ ಯಹೂದ್ಯರ ಮಧ್ಯದಲ್ಲಿ ಅವರು ಏಕೈಕ ದೇವರನ್ನ ಗೊತ್ತಿರೋದ್ರಿಂದ ದೇವರ ಸಂಕಲ್ಪದ ವಿಚಾರಗಳಲ್ಲಿ ಅವರ ಪಿತೃಗಳು ಕೊಟ್ಟಿರುವಂತ ಮಾತುಗಳನ್ನ ಅವರು ನೋಡಿರೋರಾಗಿರೋದ್ರಿಂದ ಸ್ವಾಮಿಯನ್ನ ಮೇಸಾಯವಾಗಿ ಅವರಿಗೆ ತಿಳಿಸುವಂತ ಒಂದು ಕೆಲಸವನ್ನೇ ಪೌಲು ಅಲ್ಲಿ ಮಾಡಿದ್ರು ಅಂತ ಕೂಡ ನಾವು ನೋಡಬಹುದು. ದೇವರ ರಾಜ್ಯದ ವಿಚಾರವಾಗಿ ಆತನ ಮೆಸ್ಸಾಯ ಯಾವ ರೀತಿಯ ರಾಜ್ಯದಲ್ಲಿ ದೇವರ ಯೋಜನೆಯನ್ನ ಮಾಡ್ತಾರೆ ಅನ್ನೋ ವಿಚಾರದಲ್ಲಿ ಅವರು ಅನೇಕ ವಿಚಾರಗಳನ್ನ ಅಲ್ಲಿ ಸ್ಪಷ್ಟಪಡಿಸಿರ್ಬೋದು. ಅದಕ್ಕೋಸ್ಕರನೇ ಅಲ್ಲಿರುವಂತ ಯಹೂದ್ಯರು ನೀವು ನೋಡ್ಬೇಕಾದ್ರೆ ಅವ್ರನ್ನ ಇನ್ನೂ ಒಂದಷ್ಟು ದಿನ ಇದ್ದು ಅವರಿಗೆ ಇನ್ನೂ ಒಂದಷ್ಟು ದೇವರ ಯೋಜನೆಗಳನ್ನ ಹೇಳಬೇಕು ಅನ್ನುವ ಒಂದು ಬಯಕೆಯನ್ನ ಕೊಟ್ಟಾಗ ಅವರು ಅಲ್ಲಿ ಯೆರೂಸಲೇಮಲ್ಲಿ ಹಬ್ಬವನ್ನ ಆಚರಿಸೋದಕ್ಕೆ ಅವರು ಹೊರಟಿರ್ಬೇಕು ಅನ್ನೋದನ್ನ ನಾವು ನೋಡ್ತೀವಿ. ಆ ವಿಚಾರದಲ್ಲಿ 21ನೇ ವಚನವನ್ನ ನೋಡುವಾಗ ಸಹೋದರರೇ, ಅಲ್ಲಿ ಕನ್ನಡದಲ್ಲಿ ಈ ಒಂದು ವಿಚಾರ ಬಂತ ಅಂತ ಗೊತ್ತಿಲ್ಲ. 21ನೇ ವಚನ ಓದೋಣ ಸಿಸ್ಟರ್. 21ನೇ ವಚನ. ದೇವರು ಚಿತ್ತವಾದರೆ ತಿರುಗಿ ನಿಮ್ಮ ಬಳಿಗೆ ಬರುತ್ತೇನೆಂದು ಹೇಳಿ ಅವರ ಅಪ್ಪಣೆ ತೆಗೆದುಕೊಂಡು ಹೋದನು. ಆಮೇಲೆ ಎಪೇಸದಿಂದ ಸಮುದ್ರ ಪ್ರಯಾಣ ಮಾಡಿ 21ನೇ ವಚನ 22 ಓದಿ. ಕೈಸರದಲ್ಲಿ ಇಳಿದು ಯೆರೂಸಲೇಮಿಗೆ ಹೋಗಿ ಸಭೆಯನ್ನು ವಂದಿಸಿ ಅಂತ್ಯೋಕ್ಯಕ್ಕೆ ಬಂದನು. ಓಕೆ ರೀ. ಸೊ ಇಲ್ಲಿ ಒಂದು ವಿಚಾರ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ಅಲ್ಲಿ ಯಾಕೆ 21ನೇ ವಚನದಲ್ಲಿ ಅಲ್ಲಿ ಅವ್ರನ್ನ ಬಿಟ್ಟು ಬೇಗ ಅವರು ಅಲ್ಲಿಂದ
ಯೆರೂಸಲೇಮಿಗೆ ಹಿಂತಿರುಗಿದ್ರು ಅಂತ ನೋಡ್ಬೇಕಾದ್ರೆ ಇಂಗ್ಲಿಷಲ್ಲಿ ಒಂದು ವಿಚಾರವನ್ನ ಹೇಳ್ತಾರೆ. ಏನಂದ್ರೆ, ನಾನು ಹಬ್ಬವನ್ನ ಯೆರೂಸಲೇಮಲ್ಲಿ ಆಚರಿಸಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ದೇವರ ಚಿತ್ತ ಇದ್ರೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅನ್ನುವ ಒಂದು ವಿಷಯವನ್ನ ಅಲ್ಲಿ ಹೇಳ್ತಾರೆ. ಆ ಯೆರೂಸಲೇಮಲ್ಲಿ ಅಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಐ ಮಸ್ಟ್ ಬೈ ಆಲ್ ಮೀನ್ಸ್ ಕೀಪ್ ದಿಸ್ ಫೀಸ್ಟ್ ದಟ್ ಕಮತ್ ಇನ್ ಜೆರುಸಲೇಮ್ ಅಂತ ಒಂದು ವಿಚಾರವನ್ನ ಹೇಳ್ತಾರೆ. ಕನ್ನಡದಲ್ಲಿ ಈ ಒಂದು ಪದ ಬಂದಿಲ್ಲ ಅನ್ಸುತ್ತೆ ನನಗೆ. ಓಕೆನಾ? ಇಂಗ್ಲಿಷಲ್ಲಿ ನೋಡ್ಬೇಕಾದ್ರೆ ಆ ಹಬ್ಬದ ವಿಚಾರವಾಗಿ ನಾನು ಯೆರೂಸಲೇಮಿಗೆ ಹೋಗ್ತೀನಿ ಅನ್ನುವ ಒಂದು ವಿಷಯವನ್ನ ಮಾಡ್ತಾರೆ ಸಹೋದರ. ಸರಿ. ಸೊ ಈಗ ಈ ವಿಚಾರವನ್ನ ಹೇಳುವಾಗ ನಾವು ನೋಡಿದಾಗ ಸಹೋದರರೇ, ಎಪೆಸಿ ಸಭೆಗೆ ಅವ್ರು ಎಪೆಸಿ ಪಟ್ಟಣಕ್ಕೆ ಭೇಟಿಯಾದಾಗ ಹತ್ತತ್ರ ಒಂದು ಸಬ್ಬತ್ತಲ್ಲಿ ಅವರು ಸಾಮಾನ್ಯವಾಗಿ ಎಲ್ಲಾ ಸಬ್ಬತ್ತಿಗೂ ಅವರು ಸಭಾಮಂದಿರಗಳನ್ನ ಭೇಟಿಯಾಗುವುದು ಅವರ ಒಂದು ನಾರ್ಮಲ್ ಆಗಿ ಅವರಿಗೆ ಒಂದು ಹವ್ಯಾಸ ಇತ್ತು, ಅಥವಾ ಅವ್ರು ಮಾಡ್ತಾ ಇರೋ ಸಿಸ್ಟಮೇ ಹಂಗೆ ಇತ್ತು ಅಲ್ವಾ. ಸೊ ಕೊರಿಂಥ್ಯ ಪಟ್ಟಣದಲ್ಲಿ 1.5 ವರ್ಷ ಕಾಲ ಇದ್ರೂ ಕೂಡ ಅವರು ಸಭಾಮಂದಿರದಲ್ಲಿ ಸಬ್ಬತ್ತಿನ ದಿವಸ ಈ ವಿಚಾರಗಳನ್ನ ಮಾತನಾಡೋದಕ್ಕೆ ಅವಕಾಶ ಮಾಡ್ಕೊಂಡಿದ್ರು ಅಂತ ನೋಡಿದ್ವಿ. ಅದೇ ತರ ಇಲ್ಲಿ ಎಪೆಸು ಪಟ್ಟಣದಲ್ಲೂ ಕೂಡ ಅವರು ಒಂದು ಸಬ್ಬತ್ತು ಅಲ್ಲಿ ಇದ್ದು ಆ ವಿಚಾರಗಳನ್ನ ತಿಳಿಸಿ ಅವರು ಮತ್ತೆ ಎಲ್ಲಿ ಹಿಂದಿರುಗಿದ್ರು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅವರು ಯೆರೂಸಲೇಮಿಗೆ ಹಿಂದಿರುಗಿದ್ರು ಅನ್ನೋ ಒಂದು ವಿಚಾರವನ್ನ ನೋಡ್ಬೋದು. ಸರಿ, ಈಗ ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಏನಕ್ಕೆ ಅವರು ಯೆರೂಸಲೇಮಿಗೆ ಬಂದಿರಬಹುದು, ಯಾವ ಹಬ್ಬವನ್ನ ಆಚರಿಸಕ್ಕೆ ಅವ್ರು ಬಂದಿರ್ಬೋದು ಅಂತ ನೋಡ್ಬೇಕಾದ್ರೆ ಇದಕ್ಕೆ ನಮಗೆ ಸ್ವಲ್ಪ ಮಾಹಿತಿ ಎಲ್ಲಿ ಸಿಗತ್ತೆ ಅಂತ ನೋಡ್ಬೇಕಾದ್ರೆ ಅಪೊಸ್ತಲರ ಕಾರ್ಯಗಳು 20ನೇ ಅಧ್ಯಾಯ 16ನೇ ವಚನವನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 20ನೇ ಅಧ್ಯಾಯ 16ನೇ ವಚನ. ಪೌಲನು ತನಗೆ ಸಾಧ್ಯವಾದರೆ ಪಂಚಾಶತಮ ದಿವಸದ ಹಬ್ಬಕ್ಕೆ ಯೆರೂಸಲೇಮಿನಲ್ಲಿರಬೇಕೆಂದು ಅವಸರ ಪಡುತ್ತಾ ಇದ್ದದರಿಂದ ಆಸ್ಯ ಸೀಮೆಯಲ್ಲಿ ಕಾಲವನ್ನು ಕಳೆಯುವುದಕ್ಕೆ ಮನಸ್ಸಿಲ್ಲದೆ ಎಫೆಸ ಪಟ್ಟಣವನ್ನು ದಾಟಿ ಹೋಗಬೇಕೆಂದು ತೀರ್ಮಾನಿಸಿಕೊಂಡನು. ಓಕೆನಾ ಸಹೋದರರೇ? ಸೊ ಇಲ್ಲಿ ನಮ್ಗೆ ಏನು ಒಂದು ಮಾಹಿತಿ ಸಿಗ್ತಾ ಇದೆ ಅಂದ್ರೆ, ಅವರು ಪಂಚಶತಮಾನದ ಹಬ್ಬವನ್ನ ಮಾಡಬೇಕು, ದ ಫೀಸ್ಟ್ ಆಫ್ ಪೆಂಟಕೋಸ್ಟ್ ಅಂತ. ಪಂಚಶತಮಾನದ ಹಬ್ಬ ಹತ್ರ ಇತ್ತು. ಅದರಿಂದಾನೇ ಅವರು ಎಪೆಸಿಯಲ್ಲಿ ಅನೇಕ ದಿನಗಳು ಇಲ್ಲದೆ ಅವರು ಮತ್ತೆ ಹಿಂದಿರುಗುತ್ತೀನಿ ಅಂತ ಹೇಳಿ ಅವರು ಯೆರೂಸಲೇಮಿಗೆ ಬಂದ್ರು ಅನ್ನೋ ಒಂದು ಮಾಹಿತಿ ನಮಗೆ ಸಿಗ್ತಾ ಇದೆ. ಸೊ ಆ ಒಂದು ಪಂಚಶತಮಾನದ ದಿನ ತುಂಬಾನೇ ಒಂದು ಮುಖ್ಯವಾಗಿ ಅಪೊಸ್ತಲರಿಗೆ ಬೇಕಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಈ ವಿಚಾರಗಳನ್ನ ನೋಡುವಾಗ ಈ ಪಂಚಶತಮಾನದ ಒಂದು ವಿಚಾರಗಳನ್ನ ನೋಡ್ಬೇಕಾದ್ರೆ ಒಬ್ಬ ಯಹೂದ್ಯನಿಗೆ ಯೆರೂಸಲೇಮಿಗೆ ಅವನು ವರ್ಷಕ್ಕೆ ಎಷ್ಟು ಬಾರಿ ಬರಲೇಬೇಕಾಗಿತ್ತು ಅಂತ ನೋಡ್ಬೇಕಾದ್ರೆ ಒಂದಷ್ಟು ಹಬ್ಬಗಳಿಗೆ ಅವರು ಬರಲೇಬೇಕಾಗಿತ್ತು. ಆ ಹಬ್ಬಗಳಲ್ಲಿ ಒಂದು ಪಂಚಶತಮಾನದ ಹಬ್ಬ ಅಲ್ವಾ. ಆ ಒಂದು ಪಂಚಶತಮಾನದ ಪಸ್ಕಾ ಹಬ್ಬ, ಪಂಚಶತಮಾನದ ಹಬ್ಬವನ್ನ ನೋಡ್ಬೇಕಾದ್ರೆ ಈ ಪಸ್ಕಾ ಹಬ್ಬಕ್ಕೆ ಬರಬೇಕಾಗಿತ್ತು, ಮತ್ತೊಂದು ಪಂಚಶತಮಾನದ ಹಬ್ಬಕ್ಕೆ ಬರಬೇಕಾಗಿತ್ತು. ಸೊ ಅದಕ್ಕೋಸ್ಕರನೇ ಯಹೂದ್ಯರು ಎಲ್ಲೇ ಇದ್ರು ಕೂಡ ಆ ಪಂಚಶತಮಾನದ ಹಬ್ಬಕ್ಕೆ ಅವ್ರು ಬರ್ತಾ ಇದ್ರು. ಸೊ ಇಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ಈ ಪಂಚಶತಮಾನದ ಹಬ್ಬ ಅಂತ ಹೇಳುವಾಗ ಸಹೋದರರೇ, ಆ ಒಂದು ಪಂಚಶತಮಾನದ ಹಬ್ಬದಲ್ಲೇ ಸಭೆ ಪ್ರಾರಂಭವಾಯಿತು ಯೆರೂಸಲೇಮಲ್ಲಿ ಅಂತ ನಮ್ಗೆ ಗೊತ್ತಿದೆ ಅಲ್ವಾ. ಸೊ ಆ ಪಂಚಶತಮಾನದ ಹಬ್ಬ ತುಂಬಾ ವಿಶೇಷವಾಗಿ ಅಪೊಸ್ತಲರಿಗೆ ಇತ್ತು. ಯಾಕಂದ್ರೆ ಆ ಒಂದು ಪಂಚಶತಮಾನದ ದಿನದಲ್ಲೇ ತಂದೆಯಾದ ದೇವರು ಸಭೆಗೆ ಆತನ ಆತ್ಮವನ್ನ ಕೊಟ್ಟು ಕ್ರಿಸ್ತನ ಶರೀರವನ್ನ ಪ್ರಾರಂಭಿಸಿದ್ರು ಅನ್ನೋದು ಕೂಡ ನಾವು ನೋಡುವಂಥದ್ದಾಗಿದೆ. ಸೊ ಅಲ್ಲಿ ಆ ಪಂಚಶತಮಾನದ ದಿನವನ್ನ ಯಹೂದ್ಯರು ಆಚರಿಸುವ ರೀತಿಯಲ್ಲಿ ಒಂದು ವೇಳೆ ಪೌಲು ಆಚರಿಸಿಲ್ಲ ಅಂದ್ರೂ ಕೂಡ ಅಲ್ಲಿ ಸಹೋದರಗಳ ಜೊತೆ ಆ ಒಂದು ದಿನವನ್ನ ಅವರು ಆಚರಿಸ್ಬೇಕು ಅನ್ನೋದನ್ನ ನಾವು ನೋಡ್ತೀವಿ ಅಲ್ವಾ. ಸೊ ನಾವು ನೋಡ್ತೀವಲ್ಲ, ವರ್ಷಕ್ಕೆ
ಒಂದ್ಸರಿ ಕನ್ವೆನ್ಷನ್ ಮಾಡ್ತೀವಿ ಈಗಲೂ ಕೂಡ ನಾವು, ಅಲ್ವಾ? ಸೊ ಆ ಕನ್ವೆನ್ಷನ್ ಅಂತ ಹೇಳಿದಾಗ ಎಲ್ಲೇ ಇದ್ರೂ ಕೂಡ ಆ ಕನ್ವೆನ್ಷನ್ ಅಟೆಂಡ್ ಮಾಡಕ್ಕೆ ಬರ್ತೀವಿ. ಯಾಕಂದ್ರೆ ಅದು ಒಂದು ಸಂಪ್ರದಾಯ ಅಲ್ಲ, ಅಲ್ಲಿ ಸಹೋದರ ಐಕ್ಯತೆ, ಸಹೋದರರ ವಾಕ್ಯಗಳು, ದೇವರ ವಾಕ್ಯದಿಂದ ಸಹೋದರಗಳು ಕೊಡುವಂತ ವಿಷಯಗಳು, ಐಕ್ಯತೆ, ಪ್ರೀತಿಯನ್ನ ವ್ಯಕ್ತಪಡಿಸುವ ವಿಷಯಗಳು, ಇದೆಲ್ಲ ಅಲ್ಲಿ ನಡೆಯುವಂಥದ್ದಾಗಿದೆ. ಆ ರೀತಿ ಪೌಲನು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲೇ ಇದ್ರೂ ಕೂಡ ನಾನು ಬಂದ್ಬಿಡ್ಬೇಕು ಅಂತೇಳಿ, ಒಂದು ವೇಳೆ ಅವರು ಆಸಿಯಾ ಪ್ರಾಂತ್ಯದಲ್ಲಿ ಅವರು ಅನೇಕ ಕಾಲ ಸಮಯಗಳನ್ನ ಅವರು ಸ್ಪೆಂಡ್ ಮಾಡದೆ ಅವ್ರು ಬೇಗ ಬಂದಿದ್ದನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಈಗ 22ರಿಂದ 23 ವಚನಗಳನ್ನ ಕೂಡ ಓದೋಣ. 18ನೇ ಅಧ್ಯಾಯ 22 ಮತ್ತು 23 ವಚನಗಳು. ಇಳಿದು ಯೆರೂಸಲೇಮಿಗೆ ಹೋಗಿ ಸಭೆಯನ್ನು ವಂದಿಸಿ ಅಂತ್ಯೋಕ್ಯಕ್ಕೆ ಬಂದನು. ಪೌಲನು ಅಂತ್ಯೋಕ್ಯದಲ್ಲಿ ಕೆಲವು ಕಾಲ ಇದ್ದು ತಿರುಗಿ ಹೊರಟು ಕ್ರಮವಾಗಿ ಗಲಾತ್ಯ ಸೀಮೆಯಲ್ಲಿಯೂ ಪೆಗ್ಯದಲ್ಲಿಯೂ ಸಂಚಾರ ಮಾಡುತ್ತಾ ಶಿಷ್ಯರೆಲ್ಲರನ್ನು ದೃಢಪಡಿಸಿದನು. ಓಕೆ, ಸೊ ಇಲ್ಲಿ ನಾವು ನೋಡಿದಾಗ ನೋಡಿ, ಪೌಲನು ಎಷ್ಟು ಒಂದು ಆಕ್ಟಿವ್ ಆಗಿ ಇದ್ದಾರೆ ಅಂದ್ರೆ, ಅವರು ಯೆರೂಸಲೇಮಿಗೆ ಬಂದು ಅವರು ಆ ಪಂಚಶತಮಾನ ದಿನದಲ್ಲಿ ಒಂದು ವೇಳೆ ಎಲ್ಲಾ ಅಪೋಸ್ಟಲರನ್ನ ಭೇಟಿಯಾಗಿ ಅವರು ಮಾಡಿದಂತ ಆ ಸುವಾರ್ತೆ ಕೆಲಸಗಳನ್ನ ಅಲ್ಲಿ ಒಪ್ಪಿಸಿ, ಆ ವಿಚಾರಗಳಲ್ಲಿ ಯಾವ ರೀತಿ ಅಲ್ಲಿ ದೇವರ ನಾಮ ಮಹಿಮೆ ಆಗುವಂತ ರೀತಿಯಲ್ಲಿ ಕೆಲಸಗಳು ನಡೀತು ಅಂತ ಅಲ್ಲಿ ಎಲ್ಲವನ್ನೂ ಹೇಳಿ, ಅದಾದ ನಂತರ ಅವರ ಸ್ವಂತ ಸಭೆಯಾಗಿರುವಂತ ಅಂತ್ಯೋಕ್ಯ ಸಭೆಗೆ ಅವರು ಹಿಂದಿರುಗಿದ್ರು ಅಂತ ಕೂಡ ನಾವು ನೋಡ್ತೀವಿ. ಇದು 2ನೇ ಪಯಣದ ಒಂದು ಮುಕ್ತಾಯವಾಗುವಂತ ಒಂದು ವಿಷಯವನ್ನ ನೋಡ್ತೀವಿ ಸಹೋದರರೇ. ಸೊ ಅಂತ್ಯೋಕ್ಯ ಪಟ್ಟಣಕ್ಕೆ ಅವರು ಹೋದ್ರು ಕೂಡ ಅಲ್ಲಿ ಕೂಡ ಅವರು ಕೆಲಸ ಮುಗೀತು ಅಂತ ಹೇಳಿ ಬೇರೆ ವಿಚಾರಗಳ ಮೇಲೆ ಅವ್ರ ಗಮನ ಹೋಗದೆ, ಅವರು ಹೋಗಿ ಬಂದಂತ ಪ್ರಾಂತ್ಯಗಳಲ್ಲಿ ಯಾವ ರೀತಿ ಸಹೋದರರನ್ನ ಬಲಪಡಿಸ್ಬೇಕು ಅಂತ ಹೇಳಿ ಅವರು ಆ ಪ್ರಾಂತ್ಯಗಳಿಗೆ ಒಂದು ಹತ್ರ ಇರೋ ಈ ಗಲಾತ್ಯ ಪ್ರಾಂತ್ಯ ಅಂತ ಹೇಳ್ಬೇಕಾದ್ರೆ, ನಾವು ಇದಕ್ಕಿಂತ ಮುಂಚೆ ಓದುವಾಗ ಮಕದೋನಿಯಾ ಅಂತ ಓದಿದ್ವಿ. ಆ ಮಕದೋನಿಯಾ ಏನು ಅಂದ್ರೆ ಅದು ಒಂದು, ಈಗ ಬೆಂಗಳೂರು ಅಂತ ಹೇಳ್ಬೇಕಾದ್ರೆ, ಕರ್ನಾಟಕ ಅಂತ ಹೇಳ್ಬೇಕಾದ್ರೆ ಅದರಲ್ಲಿ ನಾನಾ ಸಿಟೀಸ್ ಇದೆಯಲ್ಲ, ಆ ತರ ಮಕದೋನಿಯಾ ಅಂದ್ರೆ ಅದರಲ್ಲಿ ಕೊರಿಂಥಿಯ ಪಟ್ಟಣ ಇತ್ತು. ಸೊ ಇನ್ನು ನಾನಾ ಪಟ್ಟಣಗಳು ಅದ್ರೊಳಗಿರ್ತದೆ, ಸಿಟೀಸ್. ಆ ತರನೇ ಇಲ್ಲಿ ಗಲಾತ್ಯ ಅಂತ ಹೇಳ್ಬೇಕಾದ್ರೆ ಅದು ಒಂದು ಪ್ರಾಂತ್ಯ, ಅದ್ರೊಳಗೆ ಅನೇಕ ಪಟ್ಟಣಗಳು ಇದ್ದಿದ್ದು. ಅವರು ಆಲ್ರೆಡಿ ಪೌಲು ಒಂದ್ಸರಿ ವಿಸಿಟ್ ಮಾಡಿರುವ ಪಟ್ಟಣಗಳೇ ಅದಲ್ಲ. ಲೈಸ್ತ್ರ ಅನ್ನುವ ಪಟ್ಟಣ, ಇದೆಲ್ಲ ಗಲಾತ್ಯ ಪ್ರಾಂತ್ಯದಲ್ಲಿ ಇತ್ತು ಸಹೋದರನೇ. ನೀವು ಮ್ಯಾಪ್ ನೋಡಿದ್ರೆ ಈ ವಿಷಯಗಳೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಕ್ಲಿಯರ್ ಆಗಿ. ಸೊ ಅದರಿಂದ ಅಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಒಂದಷ್ಟು ಟೈಮ್ ಯೆರೂಸಲೇಮಲ್ಲಿ ಏನ್ ಸಾಕ್ಷಿಯನ್ನ ಕೊಟ್ಟರೋ ಅದೇ ಸಾಕ್ಷಿಯನ್ನ ಅಂತ್ಯೋಕ್ಯ ಪಟ್ಟಣದಲ್ಲೂ ಕೊಡ್ತಾರೆ. ಅದಕ್ಕೆ ಅಲ್ಲಿ ವಚನ ನೋಡ್ಬೇಕಾದ್ರೆ ಒಂದಷ್ಟು ಕಾಲ ಸಮಯ ಅಲ್ಲಿ ಇದ್ದು ಆ ಸಾಕ್ಷಿಯನ್ನ ಕೊಟ್ಟು ಮತ್ತೆ ಅವರು ಅಂತ್ಯೋಕ್ಯ ಪಟ್ಟಣದಿಂದ ಸ್ವಲ್ಪ ಹತ್ರದಲ್ಲಿರುವಂತ ಏಷ್ಯಾ ಮೈನರ್ ಅಂತಾರಲ್ಲ, ಅಲ್ಲಿ ಒಂದಷ್ಟು ಪಟ್ಟಣಗಳನ್ನ ನೋಡುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಹೋದಾಗ ಕೂಡ ನೀವು ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಸಹೋದರಗಳನ್ನ ಬಲಪಡಿಸುವ ಒಂದು ವಿಷಯವನ್ನ ಅವರು ಪ್ರಾರಂಭ ಮಾಡ್ತಾರೆ ಅಂತ ಕೂಡ ನಾವು ನೋಡ್ತೀವಿ. ಸೊ ಸ್ವಾಮಿಯ ವಿಚಾರಗಳು ಮತ್ತೆ ಸುವಾರ್ತೆಯ ವಿಷಯಗಳನ್ನ ಒಂದು ಸರಿ ಹೇಳ್ಬಿಟ್ಟು ಬಂದಿದ್ದು ಮಾತ್ರ ಅವರ ಕರ್ತವ್ಯ ಇಲ್ಲ. ಅವರು ಯಾವ ರೀತಿ ಸಭೆಗಳನ್ನ ಸ್ಥಾಪಿಸಿದ್ರೋ ಆ ಸಭೆಗಳನ್ನ ಅವರು ಯಾವ ರೀತಿ ನೋಡ್ಕೊಂಡ್ರು ಅಂತ ನೋಡ್ಬೇಕಾದ್ರೆ, ವಚನಗಳನ್ನ ನೋಡ್ಬೇಕಾದ್ರೆ, ಒಂದು ತಾಯಿ ಆದವಳು ಆಕೆಯ ಹೊಟ್ಟೆಯಲ್ಲಿ ಒಂದು ಮಗು ಉಂಟಾಗುವ ಸಮಯದಿಂದ ಯಾವ ರೀತಿ ತಾಯಿ ಆ ಒಂದು ಮಗುವನ್ನ ಕಾಪಾಡೋದಕ್ಕೆ ಅವರ ಇಡೀ ಜೀವನವನ್ನ ಆ ಮಗು ಹೊಟ್ಟೆಯಲ್ಲಿರುವಾಗ ಅವರು ಮಾಡುವಂತ ತ್ಯಾಗ, ಅವರು ಮಾಡುವಂತ ವಿಷಯಗಳು ಅಲ್ವಾ, ಅವರು ತಿನ್ನುವಂತ ಊಟ, ಅವರು ಮಲಗಿರುವಾಗಲೂ ಕೂಡ ಅವ್ರಿಗೆ ಆ ಒಂದು ಮಗುವಿನ ಹೊಟ್ಟೆಯಲ್ಲಿರುವ ಮಗುವಿನ ಒಂದು ವಿಚಾರದಲ್ಲಿ ಅವರು
ಸರಿಯಾದ ನಿದ್ದೆ ಇಲ್ಲದೆ ಇರುವಂತ ಪರಿಸ್ಥಿತಿಗಳು, ಇದೆಲ್ಲ ನೋಡ್ಬೇಕಾದ್ರೆ ಆ ರೀತಿ ಪೌಲನು ಸಭೆಗಳನ್ನ ಸಭೆಗಳ ಮೇಲೆ ಆತನಿಗೆ ಕಾಳಜಿ ಇದ್ದದನ್ನ ನಾವು ನೋಡ್ತೀವಿ ಸಹೋದರರೇ. ಅದಕ್ಕೆ ಪೌಲು ಪತ್ರಗಳನ್ನ ಬರೆಯುವಾಗ ಬರೀತಾರೆ, ಒಂದು ತಾಯಿ ಯಾವ ರೀತಿ ಗರ್ಭವೇದನೆ ಅಥವಾ ಗರ್ಭದಲ್ಲಿ ಮಗು ಇರುವಾಗ ಯಾವ ರೀತಿ ಅದನ್ನ ನೋಡ್ಕೋತಾರ ಆ ರೀತಿ ನಿಮ್ಮನ್ನ ನೋಡ್ಕೊಂಡಿದೀವಿ ಅಂತ ಪತ್ರಗಳನ್ನ ಬರೆಯುವಾಗ ಬರೀತಾರೆ ಸಹೋದರರೇ. ಸೊ ಅದರಿಂದ ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಪೌಲು ಓದೆ, ನನ್ನ ಸುವಾರ್ತೆ ಕೆಲಸಗಳನ್ನ ಮಾಡಿದೆ, ಅದಾದ ನಂತರ ನಾನು ಬಂದು ಈಗ ಆಯ್ತು ನನ್ನ ಕೆಲಸ ಅಂತ ಇರದೆ, ಅವರು ಮತ್ತೆ ಯಾವ ಸಭೆಗಳಲ್ಲಿ ಏನೆಲ್ಲ ಕೊರತೆಗಳಿತ್ತೋ, ಏನೆಲ್ಲ ಇನ್ನ ಒಂದು ತಿಳುವಳಿಕೆ ಬೇಕಾಗಿತ್ತೋ ಅದನ್ನೆಲ್ಲ ಕೊಟ್ಟು ಆ ಸಭೆಗಳನ್ನ ಬಲಪಡಿಸೋದಿಕ್ಕೆ ಅವರು ಆ ಪ್ರಾಂತ್ಯಗಳಿಗೆ ಹೋದ್ರು ಅನ್ನೋದನ್ನ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆಗ್ಲೇ ಒಂದಷ್ಟು ಸಭೆಗಳಲ್ಲಿ ನಾವು ನೋಡಿರೋ ಪ್ರಕಾರ, ಪ್ರಾರಂಭದಲ್ಲಿ ನಾವು ನೋಡಿದ್ವಲ್ಲ, ಅಂತೋಕ್ಯ ಪಟ್ಟಣದಲ್ಲಿ ಅಲ್ಲಿರುವಂತ ಯಹೂದ್ಯ ಕ್ರೈಸ್ತರು ಸುನ್ನತಿ ಬೇಕೇ ಬೇಕು, ಒಬ್ಬ ಕ್ರೈಸ್ತನಿಗೆ ಅವನು ರಕ್ಷಣೆಯನ್ನ ಹೊಂದಬೇಕಾದ್ರೆ ಅನ್ನುವ ಒಂದು ತಪ್ಪಾದ ಒಂದು ವಿಚಾರಗಳನ್ನ ಅಲ್ಲಿ ಆ ಪ್ರಾಂತ್ಯದಲ್ಲಿರುವ ಕ್ರೈಸ್ತರಿಗೆ ಹೇಳ್ತಾ ಇರೋದನ್ನ ಪೌಲನ ಕಿವಿಗೆ ಬಂದಾಗ ಪೌಲನದನ್ನ ಸ್ಪಷ್ಟಪಡಿಸ್ತಾರೆ. ಕ್ರಿಸ್ತನಲ್ಲಿ ಬಂದವನಿಗೆ ಅಥವಾ ಅನ್ಯ ಜನಾಂಗದಿಂದ ಅನ್ಯ ಜನರಿಂದ ಬಂದಂತ ಕ್ರೈಸ್ತನಿಗೆ ಅಥವಾ ಒಬ್ಬ ಕ್ರೈಸ್ತನಿಗೆ ಸುನ್ನತಿ ಅದು ಬೇಕಾಗಿಲ್ಲ ಅನ್ನುವುದನ್ನ ಅಲ್ಲಿ ಯಾವಾಗ ಯೆರೂಸಲೇಮ್ ಮಹಾಸಭೆಯಲ್ಲಿ ಒಂದು ನಿರ್ಧಾರ ಆಗುತ್ತೋ ಆ ನಿರ್ಧಾರವನ್ನ ಮತ್ತೆ ಅಲ್ಲಿ ಒಂದಷ್ಟು ವಿಚಾರಗಳನ್ನ ಅವರಿಗೆ ತಿಳಿಸುವಂತ ಒಂದು ಕಾರ್ಯವನ್ನ ಕೂಡ ಪೌಲನು ಮಾಡುವಂಥದ್ದಾಗಿದೆ ಸಹೋದರರೇ. ಅದರಿಂದ ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಪೌಲನಿಗೆ ಸುವಾರ್ತೆಯನ್ನ ಸಾರೋದಿಕ್ಕೆ ಬೇರೆ ಒಂದು ಮಾರ್ಗದಲ್ಲಿ ಸಂಕಷ್ಟಗಳು ಬಂದರೂ ಕೂಡ ಸಭೆಯೊಳಗೇನೆ ಈ ಒಂದು ಸಂಕಷ್ಟಗಳನ್ನ ಸರಿಪಡಿಸಕ್ಕೆ ಪೌಲು ತುಂಬಾನೇ ಕಷ್ಟಪಟ್ಟರು ಅಂತ ನೋಡ್ತೀವಿ. ಯಾಕಂದ್ರೆ ಯಹೂದ್ಯರು ಯಾವಾಗ್ಲೂ ಪ್ರಾಮುಖ್ಯತೆ ಅಂತ ಅಥವಾ ಅವರೇ ಶ್ರೇಷ್ಠರು ಅಂತ ಕ್ರಿಸ್ತನಲ್ಲಿ ಬಂದ ನಂತರ ಕೂಡ ಅವರ ಮನಸ್ಥಿತಿಗಳು ಆ ಶ್ರೇಷ್ಠರು ಅನ್ನುವ ಮನಸ್ಥಿತಿಯಲ್ಲಿತ್ತು. ಅನ್ಯ ಜನರಿಂದ ಬಂದಂತ ಸಹೋದರರು ಕ್ರೈಸ್ತರಾದ್ರೂ ಕೂಡ ಇವರು ನೋಡುವಂತ ಒಂದು ದೃಷ್ಟಿ ತುಂಬಾ ಕೀಳಾಗಿತ್ತು. ಇದನ್ನೆಲ್ಲ ಸರಿಪಡಿಸಕ್ಕೆ ಪೌಲನು ತುಂಬಾನೇ ಕಷ್ಟಪಟ್ಟರು ಸಹೋದರರೇ. ಅದನ್ನೇ ನಾವು ವಚನಗಳಲ್ಲಿ ನೋಡುವಂತವರಾಗಿದ್ದೀವಿ. ನಾವು ಎಫೆಸ ಪತ್ರವನ್ನ ನೋಡಿರ್ತೀವಿ, ಥೆಸಲೋನಿಕ ಸಭೆಗೆ ಬರೆದಂತ ಪತ್ರ ನೋಡಿರ್ತೀವಿ, ಗಲಾತ್ಯ ಸಭೆಗೆ ಬರೆದಂತ ಪತ್ರಗಳನ್ನ ನೋಡಿರ್ತೀವಿ. ಸೊ ಇಲ್ಲೆಲ್ಲ ಕೂಡ ಸಹೋದರರೇ ಆ ಸಭೆಗಳನ್ನ ಸ್ಥಾಪಿಸೋದು ಮಾತ್ರ ಅಲ್ಲ, ಅಲ್ಲಿ ಕ್ರಿಸ್ತನ ವಾಕ್ಯಗಳು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಅಂತ ಪೌಲು ಅನೇಕ ವಿಚಾರಗಳನ್ನ ಭೇಟಿಯಾದ್ರು, ಪತ್ರಗಳನ್ನ ಬರೆದ್ರು, ಆ ಪತ್ರದ ಮೂಲಕ ಅವ್ರನ್ನ ಖಂಡಿಸಿದ್ರು. ಯಾವಾಗ ಸಮಯ ಸಿಗತ್ತೋ ಅವ್ರನ್ನ ಹೋಗಿ ಭೇಟಿಯಾದ್ರು ಅಂತ ನೋಡ್ತೀವಿ ಸಹೋದರರೇ. ಸೊ ಇಷ್ಟು ವಿಚಾರಗಳನ್ನ ಪೌಲು ಯಾವಾಗ್ಲೂ ಅವರು ಮಾಡುವಂತ ಕಾರ್ಯಗಳನ್ನ ನೋಡಿದ್ವಿ. ಸೊ ಈಗ ಇಷ್ಟು ವಿಚಾರಗಳು ಒಂದು ಕಡೆ ನಡೀತಾ ಇರುವಾಗ, ಈಗ ದೇವರ ಸುವಾರ್ತೆಯನ್ನ ಕೇಳಿ ಅನ್ಯ ಜನರಲ್ಲಿ ಅನೇಕ ಗ್ರೇಕರು ಬಂದ್ರು, ನಾವು ನೋಡಿದ್ವಿ ಅಲ್ವಾ. ಆ ಗ್ರೇಕರು ಕೂಡ ಅನೇಕ ಮಂದಿ ಅಲ್ಲಿ ಸುವಾರ್ತೆಯನ್ನ ಕೇಳಿ ಕ್ರಿಸ್ತನನ್ನ ಸ್ವೀಕರಿಸಿದ್ರು ಅಂತ ಕೂಡ ನಾವು ನೋಡಿದ್ವಿ. ಆ ಒಂದು ಅಡಿಯಲ್ಲಿ ಈಗ ಒಂದು ವಿಶೇಷವಾದ ವ್ಯಕ್ತಿಯನ್ನ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದ್ಯಾರಪ್ಪ ವಿಶೇಷವಾದ ವ್ಯಕ್ತಿ ಅಂತ ನೋಡ್ಬೇಕಾದ್ರೆ, ಅಪೊಸ್ತಲರ ಕಾರ್ಯಗಳು 18ನೇ ಅಧ್ಯಾಯ 24ರಿಂದ 26 ವಚನಗಳನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 18ನೇ ಅಧ್ಯಾಯ 24ರಿಂದ 26 ವಚನಗಳು. ಅಷ್ಟರೊಳಗೆ ಅಲೆಕ್ಸಾಂದ್ರಿಯದಲ್ಲಿ ಹುಟ್ಟಿದ ಅಪೊಲ್ಲೋಸನೆಂಬ ಒಬ್ಬ ಯಹೂದ್ಯನು
ಎಫೆಸಕ್ಕೆ ಬಂದನು. ಅವನು ವಾಕ್ಚಾತುರ್ಯವುಳ್ಳವನು, ಶಾಸ್ತ್ರಗಳಲ್ಲಿ ಪ್ರವೀಣನು. ಅವನು ಕರ್ತನ ಮಾರ್ಗದ ವಿಷಯದಲ್ಲಿ ಉಪದೇಶ ಹೊಂದಿದವನಾಗಿದ್ದನು ಮತ್ತು ಆಸಕ್ತ ಮನಸ್ಸುಳ್ಳವನಾಗಿದ್ದು, ಯೋಹಾನನು ಮಾಡಿಸಿದ ದೀಕ್ಷಾ ಸ್ನಾನವನ್ನು ಮಾತ್ರ ಬಲ್ಲವನಾದಾಗ್ಯೂ ಯೇಸುವಿನ ಸಂಗತಿಗಳನ್ನು ಸೂಕ್ಷ್ಮವಾಗಿ ಹೇಳಿ ಉಪದೇಶಿಸಿದನು. ಓಕೆ, ಸೊ ಇಲ್ಲಿ ನಾವು ನೋಡುವಾಗ ಸಹೋದರರೇ, ಈ ಸ್ವಾಮಿಯ ಸುವಾರ್ತೆಯನ್ನ ಕೇಳಿ ಆತನನ್ನ ಮೆಸ್ಸಯ ಅಂತ ಅವನು ಸ್ವೀಕಾರ ಮಾಡಿರೋದ್ರಲ್ಲಿ ಈ ಗ್ರೇಕ ಏನ್ರಿ, ಈ ಒಂದು ಅಲೆಕ್ಸಾಂದ್ರಿಯ ಪಟ್ಟಣದ ಒಬ್ಬ ವ್ಯಕ್ತಿ ಅಪೋಲೋಸ್ ಅಂತ ನೋಡ್ತೀವಿ. ಸಹೋದರರೇ, ಈ ಅಪೋಲೋಸು ಯಾವ ರೀತಿಯ ಒಂದು ವ್ಯಕ್ತಿ ಅಂತ ನೋಡ್ಬೇಕಾದ್ರೆ ಸಹೋದರರೇ, ತುಂಬಾ ಏನ್ರಿ ಒಂದು ಒಳ್ಳೆಯ ರೀತಿಯಲ್ಲಿ ಸುವಾರ್ತೆಯನ್ನ ಸಾರುವಂತ ವ್ಯಕ್ತಿಯಾಗಿದ್ರು ಅಂತ ನಮಗೆ ಸತ್ಯವೇದವು ತಿಳಿಸುವಂತದ್ದಾಗಿದೆ. ಎಂತ ಒಂದು ವಿಶೇಷತೆ ಆತನಲ್ಲಿ ಇತ್ತು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅವನು ಮಾತಿನಲ್ಲಿ ಶ್ರೇಷ್ಠನಾಗಿದ್ದ ಅಂತ ಬರೀತಾರೆ ಅಲ್ವಾ. ಸೊ ಅವರು ಭಾಷೆ, ಅವನು ಮಾತನಾಡುವ ಭಾಷೆಯಲ್ಲಿ ಅಷ್ಟು ಒಂದು ಏನ್ರಿ ಆಕರ್ಷಣೆ ಅನ್ನೋದಕ್ಕಿಂತ ಆ ಒಂದು ಪ್ರೆಸೆಂಟೇಷನು ಅಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳ್ತಾರೆ. ಅದು ಮಾತ್ರವಲ್ಲ ಸಹೋದರರೇ, ದೇವರ ವಿಚಾರದಲ್ಲಿ ಅವನು ತುಂಬಾ ಪ್ರವೀಣರಾಗಿದ್ದ ಅಂತ ಬರೀತಾರೆ ಸಹೋದರರೇ. ಸೊ ಈ ಒಂದು ವ್ಯಕ್ತಿ ದೇವರನ್ನ ಅಥವಾ ಸ್ವಾಮಿಯನ್ನ ಸ್ವೀಕಾರ ಮಾಡಬೇಕಾದ್ರೆ ಪೌಲನು ಕೂಡ ಇದಕ್ಕೆ ಕಾರಣವಾಗಿದ್ದಿರ್ಬೇಕು. ಯಾಕಂದ್ರೆ ಅವರು ಹೇಳಿದಂತ ಸುವಾರ್ತೆಯ ವಿಚಾರಗಳನ್ನೇ ಅನೇಕ ಜನರು ಅಲ್ಲಿ ಗ್ರೇಕರು ಕೂಡ ಅಲ್ಲಿ ಸ್ವಾಮಿಯನ್ನ ಸ್ವೀಕಾರ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಈ ವ್ಯಕ್ತಿ ಆತನಿಗಿದ್ದಂತ ಟ್ಯಾಲೆಂಟ್, ಅವ್ರಿಗೆ ನ್ಯಾಚುರಲ್ ಆಗಿ ಇದ್ದಂತ ಟ್ಯಾಲೆಂಟ್ ಅನ್ನ ಈಗ ಸ್ವಾಮಿಯೊಳಗೆ ಬಂದಿದ ತಕ್ಷಣ ಅದನ್ನ ಸುವಾರ್ತೆಯ ಕೆಲಸಕ್ಕೋಸ್ಕರ ಈಗ ಯೂಸ್ ಮಾಡೋದನ್ನ ಇಲ್ಲಿ ನಾವು ನೋಡ್ತೀವಿ ಸಹೋದರರೇ. ಅವರು ಬರೀತಾರೆ, ನೀವು ನೋಡ್ಬೇಕಾದ್ರೆ ಸಹೋದರರೇ, ಇಂಗ್ಲಿಷಲ್ಲಿ ನೋಡ್ಬೇಕಾದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಅವರ ಒಂದು ಕ್ವಾಲಿಟೀಸ್ನ ಬರೀತಾರೆ. ಎಂತ ಕ್ವಾಲಿಟೀಸ್ ಅಂತ ನೋಡ್ಬೇಕಾದ್ರೆ ಅವರು ಎಲಕ್ವೆಂಟ್ ಅಂದ್ರೆ ಮಾತನಾಡೋದ್ರಲ್ಲಿ ಒಂದು ಪ್ರವೀಣತೆ, ಎರಡನೇದು ವಾಕ್ಯದಲ್ಲಿ ಒಂದು ಹಿಡಿತ, ಮೂರನೇದು ಕ್ರಿಸ್ತನ ಮಾರ್ಗವನ್ನ ತೋರಿಸೋದ್ರಲ್ಲಿ ಸ್ವಲ್ಪ ತುಂಬಾ ಒಂದು ಛಲವಾಗಿ ಇರುವಂತ ವಿಷಯ, ನಾಲ್ಕನೇದು ಆತ್ಮದಲ್ಲಿ ತುಂಬಾ ಛಲ ಹೊಂದಿರುವನಾಗಿದ್ರು ಅಂತ ಬರೀತಾರೆ, ಫರ್ವಂಟ್ ಇನ್ ಸ್ಪಿರಿಟ್ ಅಂತ ಬರೀತಾರೆ, ಐದನೇದು ಧೈರ್ಯವಾಗಿ ವಾಕ್ಯವನ್ನ ಮಾತನಾಡುವ ವಿಷಯ. ಅದು ಮಾತ್ರವಲ್ಲ, ಯಹೂದ್ಯರಿಗೆ ಅವರ ಸಭಾಮಂದಿರಗಳಲ್ಲಿ ಕ್ರಿಸ್ತನನ್ನ ಯಾವ ರೀತಿ ಪೌಲನು ವ್ಯಕ್ತಪಡಿಸಿದ್ರೋ ಅದೇ ರೀತಿ ಅಪೋಲೋಸ್ ಕೂಡ ವ್ಯಕ್ತಪಡಿಸುವ ಒಂದು ವ್ಯಕ್ತಿಯಾಗಿ ಇದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಅದನ್ನೇ ನಾವು 24-25 ವಚನಗಳನ್ನ ಓದುವಾಗ ಸಹೋದರರೇ, ಅಲ್ಲಿ ಈ ವ್ಯಕ್ತಿಯನ್ನ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವರು ಕೂಡ ಪೌಲನ ಸಮಯದಲ್ಲಿ ಅವರ ಜೊತೆಯಾಗಿ ಈ ಸುವಾರ್ತೆಯನ್ನ ಸಾರುವಂತ ಕೆಲಸವನ್ನ ಮಾಡಿದ್ರು. ಇವರು ಕೂಡ ಪೌಲ್ ಹೋಗಿದ್ದ ಅನೇಕ ಸಭೆಗಳನ್ನ ಭೇಟಿಯಾದ್ರು. ಅಲ್ಲಿ ಭೇಟಿಯಾಗುವಾಗ ನಾವು ನೋಡ್ತೀವಿ ಸಹೋದರರೇ, 26ನೇ ವಚನವನ್ನ ಕೂಡ ಓದೋಣ. 26ನೇ ವಚನವನ್ನ ಓದೋಣ. 26. ಅವನ ಮಾತುಗಳನ್ನು ಪ್ರಿಸ್ಕಿಲ್ಲಳು ಅಕ್ವಿಲನು ಕೇಳಿ ಅವನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ದೇವರ ಮಾರ್ಗವನ್ನು ಅವನಿಗೆ ಇನ್ನೂ ಸೂಕ್ಷ್ಮವಾಗಿ ವಿವರಿಸಿದ್ದರು. ಓಕೆ. ಸೊ ಇಲ್ಲಿ ಅಪೋಲೋ ಬಗ್ಗೆ ಮಾತನಾಡುವಾಗ ಅವರು ಯಾವ ರೀತಿಯ ಒಂದು ಮನಸ್ಥಿತಿಯನ್ನ ಹೊಂದಿದವರಾಗಿದ್ರು ಅಂತ ನೋಡ್ತೀವಿ. ಕ್ರಿಸ್ತನನ್ನ ಯಾವ ರೀತಿ ಸ್ವೀಕಾರ ಮಾಡಿಕೊಂಡು ಆ ಒಂದು ಸ್ವೀಕಾರ ಮಾಡಿರುವ ವ್ಯಕ್ತಿ ಯಾವ ರೀತಿ ಆ ವಿಚಾರಗಳನ್ನ ಇನ್ನೂ ಅತಿ ಹೆಚ್ಚಾಗಿ ತಿಳ್ಕೊಂಡು ಅಲ್ಲಿ ಆ ಒಂದು ಸುವಾರ್ತೆಯನ್ನ ಮಾಡೋದಿಕ್ಕೆ, ಆ ಸುವಾರ್ತೆ ಕೆಲಸವನ್ನ ಮಾಡೋದಿಕ್ಕೆ ಅವ್ರನ್ನ ಎಷ್ಟು ತಯಾರಿ ಮಾಡಿಕೊಂಡ್ರು ಅನ್ನೋದನ್ನ ನಾವು ನೋಡ್ಬೇಕಾಗಿದೆ ಸಹೋದರರೇ. ಸೊ ಅದರಿಂದ ಇಲ್ಲಿ ನಾವು ಏನ್ ಅಂತ ನೋಡ್ತೀವಿ ಅಂದ್ರೆ, ಈತನು ಒಂದು ಗ್ರೀಕ್
ಸಂಪ್ರದಾಯದಿಂದ ಯಹೂದ್ಯನಾಗಿ ಮಾರ್ಪಡೆ ಆಗಿಡುವಂತ ವ್ಯಕ್ತಿ ಇವರು. ನಾವು ನೋಡಿದ್ವಲ್ಲ, ಸೊ ಅವರು ಯಹೂದ್ಯರ ಸಭಾ ಮಂದಿರಗಳಲ್ಲಿ ಯಹೂದ್ಯರು ಕೂಡ ಇದ್ರು, ಅಲ್ಲಿ ಗ್ರೇಕರು ಕೂಡ ಯಹೂದ್ಯರ ಒಂದು ದೇವರನ್ನ ಸ್ವೀಕಾರ ಮಾಡಿ ಯಹೂದ್ಯರಾಗಿ ಸಭಾಮಂದಿರಗಳಲ್ಲಿದ್ರು ಅಂತ ಕೂಡ ನಾವು ನೋಡ್ತೀವಿ. ಅದರಿಂದ ಈ ಒಂದು ವ್ಯಕ್ತಿ ಗ್ರೇಕನಾಗಿದ್ರು ಕೂಡ ಯಹೂದ್ಯನಾಗಿದ್ರು. ಆ ಯಹೂದ್ಯನಾಗಿರೋದ್ರಿಂದನೇ ದೇವರ ವಿಚಾರದಲ್ಲಿ ಅಷ್ಟು ಮಾಹಿತಿಯನ್ನ ಪಡ್ಕೊಂಡಿರೋರಾಗಿದ್ರು ಸಹೋದರರೇ ಅಲ್ವಾ. ಇವರು ಅನ್ಯ ಜನರಲ್ಲ, ಇವರು ಗ್ರೇಕರಿಂದ ಯಹೂದ್ಯರಾಗಿ ಯಹೂದ್ಯರ ಧರ್ಮಶಾಸ್ತ್ರದ ವಿಚಾರಗಳು, ಯಹೂದ್ಯರ ಎಲ್ಲಾ ವಿಚಾರಗಳನ್ನ ಇವರು ತಿಳಿದವರಾಗಿರೋದ್ರಿಂದ ಇವರ ಒಂದು ಸುವಾರ್ತೆಯ ವಿಷಯ ಅಷ್ಟು ಒಂದು ಪ್ರಬಲವಾಗಿತ್ತು ಅಂತ ಕೂಡ ನೋಡ್ತೀವಿ. ಆದ್ರೆ ಈತನಲ್ಲಿ ಒಂದು ವಿಚಾರ ಈತನಿಗೆ ಇನ್ನೂ ಒಂದು ಸ್ಪಷ್ಟ ಸಿಗದೆ ಇರೋದ್ರಿಂದ ಅವರು ಯೋಹಾನನ ದೀಕ್ಷಾ ಸ್ಥಾನವನ್ನ ಮಾತ್ರ ಅಲ್ಲಿ ಒತ್ತಾಯ ಮಾಡ್ತಾ ಇದ್ರು ಅನ್ನೋದನ್ನ ನಮ್ಗೆ ಇಲ್ಲಿ ಒಂದು ಮಾಹಿತಿಯನ್ನ ಕೊಡ್ತಾರೆ. 25ನೇ ವಚನವನ್ನ ನೀವು ಓದ್ ನೋಡ್ಬೇಕಾದ್ರೆ, ಆತನಿಗೆ ಯೋಹಾನನು ಕೊಟ್ಟಂತ ದೀಕ್ಷಾ ಸ್ಥಾನ ಮಾತ್ರನೇ ಆತನ ಒಂದು ಗಮನವಾಗಿತ್ತು. ಅದನ್ನೇ ಅಲ್ಲಿ ಅವರು ಸುವಾರ್ತೆಯನ್ನ ಸಾರುವಾಗ ಅದನ್ನೇ ಅವರು ಒತ್ತಾಯ ಮಾಡ್ತಾ ಇದ್ರು ಅನ್ನೋದನ್ನ ನಾವು ಈ ವಚನದ ಮೂಲಕ ನೋಡ್ಕೋಬಹುದು ಅಲ್ವಾ. ಸೊ ಬೇರೆ ವಿಷಯಗಳಲ್ಲಿ ಅವರು ಪ್ರವೀಣರಾಗಿದ್ರು ಕೂಡ ಕ್ರಿಸ್ತನ ಒಂದು ದೀಕ್ಷಾ ಸ್ಥಾನದ ವಿಚಾರವಾಗಿ ಅವ್ರಿಗೆ ಇನ್ನ ಒಂದು ಸ್ಪಷ್ಟತೆ ಇರಲಿಲ್ಲ. ಅವರಿಗೆ ಯೋಹಾನನ ಒಂದು ದೀಕ್ಷಾ ಸ್ಥಾನದ ಮೇಲೆ ಅವರಿಗೆ ಒಂದು ಮಾಹಿತಿ ಇತ್ತು, ಅದನ್ನೇ ಅವ್ರು ಪ್ರಚಾರ ಮಾಡ್ತಾ ಇದ್ರು. ಈ ವಿಚಾರಗಳನ್ನ ಯಾವಾಗ ಅಕ್ವಿಲಾ ಮತ್ತೆ ಪ್ರಿಸ್ಸಿಲಾ ಇದನ್ನ ನೋಡಿದ್ರು, ಯಾಕಂದ್ರೆ ಸಹೋದರರೇ ಇಲ್ಲಿ ನಾವು ನೋಡುವಾಗ ಈ ಒಂದು ಅಪೋಲೋಸು ಎಲ್ಲಿಗೆ ಬರ್ತಾ ಇದೆ ಅಂದ್ರೆ ಎಫೆಸಿ ಪಟ್ಟಣಕ್ಕೆ ಈಗ ಬರ್ತಾರೆ. ಪೌಲಲ್ಲಿ ಇರಲಿಲ್ಲ. ಪೌಲ್ ಈಗ ಅಂತೋಕ್ಯದಿಂದ ಗಲಾತ್ಯ ಪ್ರಾಂತ್ಯದಲ್ಲಿ ಅವರ ಸೇವೆಯನ್ನ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಈಗ ಎಫೆಸಿ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಸೊ ಎಫೆಸಿ ಪಟ್ಟಣಕ್ಕೆ ಬಂದಾಗ ನಮಗೆ ಆಗ್ಲೇ ನಾವು ನೋಡಿದ ರೀತಿಯಲ್ಲಿ ಅವರು ಕೊರಿಂಥ್ಯ ಪಟ್ಟಣವನ್ನ ಬಿಟ್ಟು ಅವರು ಪೌಲ್ ಮತ್ತೆ ಅಕ್ವಿಲಾ ಪ್ರಿಸಿಲಾ ಸಮೇತ ಎಫೆಸಿ ಪಟ್ಟಣಕ್ಕೆ ಬರೋದನ್ನ ನಾವು ನೋಡಿದ್ವಿ ಅಲ್ವಾ. ಅದಾದ ನಂತರ ಪೌಲ್ ಮಾತ್ರನೇ ಯೆರೂಸಲೇಮಿಗೆ ಹಿಂದಿರುಗಿ ಅಂತೋಕ್ಯಾಗ ಹೋಗ್ಬಿಟ್ರು. ಆದ್ರೆ ಅಲ್ಲಿ ಅಕ್ವಿಲಾ ಮತ್ತೆ ಪ್ರಿಸಿಲಾ ಎಫೆಸಿ ಪಟ್ಟಣದಲ್ಲೇ ಇದ್ರು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ನಮಗೆ ಈ ಒಂದು ವಚನ ನಮಗೆ ತಿಳಿಸ್ತದೆ. ಸೊ ಅವರು ಅಕ್ವಿಲಾ ಪ್ರಿಸಿಲಾ ಕೂಡ ನೋಡ್ರಿ, ಅವರು ಇಟಾಲಿ ಪ್ರಾಂತ್ಯದಲ್ಲಿ ಇದ್ರು ಅಲ್ವಾ. ಆ ಇಟಾಲಿ ಪ್ರಾಂತ್ಯದಿಂದ ಅವರು ರೋಮಾಪುರಿಯ ಆ ಸಮಯದಲ್ಲಿ ಇದ್ದಂತ ಅರಸನು ಅವ್ರಿಗೆ ಅಲ್ಲಿರುವಂತ ಯಹೂದ್ಯರು ಅಲ್ಲಿ ಇರಬಾರ್ದು ಅಂತ ಹೇಳಿದಕ್ಕೆ ಅವರು ಕೊರಿಂಥ್ಯ ಪಟ್ಟಣಕ್ಕೆ ಬಂದು ಸೆಟ್ಲ್ ಆದ್ರು ಅಂತ ನೋಡಿದ್ವಿ. ಇದೆಲ್ಲ ನಾವು ಹಿಂದೆ ಇರುವ ಕ್ಲಾಸಸ್ ಅಲ್ಲಿ ನೋಡಿದ್ವಿ. ಆ ಕೊರಿಂಥ್ಯ ಪಟ್ಟಣದಲ್ಲಿ ಇದ್ದಂತ ಈಗ ಅಕ್ವಿಲಾ ಮತ್ತೆ ಪ್ರಿಸಿಲಾ ಅಲ್ಲಿ ಹತ್ತತ್ರ 1.5 ವರ್ಷ ಕಾಲ ಪೌಲಲ್ಲಿ ಇದ್ದು ಅನೇಕ ಮಾಹಿತಿಗಳು ಕೊಟ್ಟ ನಂತರ ಅವರು ಕೂಡ ಸುವಾರ್ತೆಯ ಕೆಲಸದಲ್ಲಿ ನಾವು ಏನಾದ್ರೂ ಮಾಡಲೇಬೇಕು ಅಂತೇಳಿ ಎಫೆಸಿಯ ಪಟ್ಟಣಕ್ಕೆ ಬಂದು ಅಲ್ಲಿ ಪೌಲನ್ನು ಸುವಾರ್ತೆಯನ್ನ ಕೊಟ್ಟು ಅವರು ಹೋದ ನಂತರ ಇವರಿಬ್ರು ಕೂಡ ಆ ಸುವಾರ್ತೆಯನ್ನ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋದನ್ನ ಇಲ್ಲಿ ನಾವು ವ್ಯಕ್ತಪಡಿಸ್ಬೋದು ಸಹೋದರ. ಯಾಕಂದ್ರೆ ಈಗ ಪೌಲ್ ಹೋದ ನಂತರ ಈಗ ಅಪೋಲೋ ಎಫೆಸಿಯ ಪಟ್ಟಣಕ್ಕೆ ಬಂದಾಗ ಅಲ್ಲಿ ನಾವು ನೋಡುವಾಗ ಸಹೋದರರೇ, ಅಲ್ಲಿ ಈ ಇಬ್ರು ಗಂಡ ಹೆಂಡತಿ ಎಫೆಸಿಯ ಸಭೆಯಲ್ಲೇ ಇದ್ದು ಸುವಾರ್ತೆಯನ್ನ ಸಾರ್ತಾ ಇದ್ರು. ಆವಾಗ ಅಪೋಲೋ ಬಂದು ಈ ವಿಚಾರಗಳನ್ನ ಸಭಾಮಂದಿರಗಳಲ್ಲಿ ಮಾತನಾಡೋದನ್ನ ನೋಡಿ ಅಲ್ಲಿ ಎಲ್ಲಾ ವಿಚಾರಗಳು ಸರಿಯಾಗಿದ್ರು ಕೂಡ ಇನ್ನೂ ಒಂದಷ್ಟು ಮಾಹಿತಿ ಈತನಿಗೆ ಬೇಕು ಅಲ್ವಾ. ಸುವಾರ್ತೆಯ ವಿಚಾರದಲ್ಲಿ ಅನೇಕ ಸ್ವಾಮಿಯನ್ನ ಸ್ವೀಕಾರ ಮಾಡಿರುವ, ಸ್ವಾಮಿಯ ಬಗ್ಗೆ ತಿಳ್ಕೊಂಡಿರುವ ಒಂದು ವಿಚಾರ ಇದ್ರು ಕೂಡ ಇನ್ನೂ ಒಂದಷ್ಟು ವಿಚಾರಗಳು ಈತನಿಗೆ ಮನವರಿಕೆ ಆಗಿಲ್ಲ ಅಂತ ಹೇಳಿ ಇವ್ರು ಇಬ್ರು ಅಕ್ವಿಲಾ ಮತ್ತೆ ಪ್ರಿಸಿಲಾ ಇಬ್ರು ಕೂಡ ಏನ್ ಮಾಡಿದ್ರಂತೆ, ದೇವರ ವಿಚಾರಗಳನ್ನ ಇನ್ನೂ ಸಂಪೂರ್ಣವಾಗಿ ಆತನಿಗೆ ತಿಳಿಸ್ಕೊಟ್ರು ಅನ್ನೋದನ್ನ ನಾವು ನೋಡ್ತೀವಿ ಸಹೋದರ. ಯೋಚನೆ ಮಾಡಿ, ಈ ವಿಚಾರಗಳನ್ನೆಲ್ಲ ನಾವು ಒಂದು
ಒಂದು ವಿಚಾರವಾಗಿ ನೋಡ್ಕೊಂಡ್ ಬಂದ್ಬಿಡ್ತೀವಿ. ಆದ್ರೆ ಇಲ್ಲಿ ಇರುವಂತ ವಿಶೇಷತೆಗಳನ್ನ ನೋಡುವಂತ ಒಂದು ವಿಷಯನೇ ನಮಗೆ ತುಂಬಾ ಮುಖ್ಯವಾದದ್ದು. ಒಂದು, ಅಕ್ವಿಲಾ ಪ್ರಿಸಿಲಾ ಅವರು ಇದ್ದಂತ ಕೊರಿಂಥ್ಯ ಪಟ್ಟಣವನ್ನ ಬಿಟ್ಟು ಎಫೆಸ ಸಭೆಗೆ ಬಂದು ಗಂಡ ಹೆಂಡತಿಯಾಗಿ ಸುವಾರ್ತೆಯನ್ನ ಸಾರ್ತಾ ಇದ್ರು ಅಲ್ವಾ. ಸೊ ಆ ಸುವಾರ್ತೆಯನ್ನ ಸಾರುವಾಗ ಅನೇಕ ವಿಚಾರಗಳನ್ನ ಅಲ್ಲಿ ಅವರು ಆ ಸುವಾರ್ತೆಯನ್ನ ಸಾರಬೇಕಾದ್ರೆ ದೇವರ ಯೋಜನೆಯನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ದೇವರು ಏನ್ರಿ ಅಲ್ಲಿ ಯಾವ ರೀತಿಯ ಸುವಾರ್ತೆಯನ್ನ ಅಲ್ಲಿ ಪ್ರಚಾರ ಮಾಡಬೇಕು ಅನ್ನೋದನ್ನ ಒಂದು ವೇಳೆ ಪೌಲಿಂದ ಅವರು ಕಲ್ತಿರ್ಬೋದು. ಪೌಲನ್ನ ನೋಡಿ ಅವರು ಅನೇಕ ವಿಚಾರಗಳನ್ನ ತಿಳ್ಕೊಂಡಿರ್ಬೋದು. ಆ ಸತ್ಯವನ್ನ ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನ ಆತನಿಂದ ತಿಳ್ಕೊಂಡಿರ್ಬೇಕು. ಸೊ ಅದರಿಂದಾನೇ ಇಲ್ಲಿ ಅಪೋಲೋ ಅನ್ನುವ ವ್ಯಕ್ತಿ ಒಂದು ಸಾಧಾರಣವಾದ ವ್ಯಕ್ತಿ ಅಲ್ಲ. ಇಲ್ಲಿ ನಮ್ಗೆ ಏನ್ ಮಾಹಿತಿ ಕೊಡ್ತಾರೆ ಅಂದ್ರೆ ಅವರು ಒಂದು ಸ್ಕಾಲರ್ ಆಗಿರ್ಬೋದು ಅಂತ ಬರೀತಾರೆ. ಪೌಲ್ ಯಾವ ರೀತಿ ಧರ್ಮಶಾಸ್ತ್ರದಲ್ಲಿ ಪ್ರವೀಣರಾಗಿದ್ರೋ ಆ ರೀತಿ ಈ ಅಪೋಲೋ ಕೂಡ ದೇವರ ವಿಚಾರದಲ್ಲಿ ಅಷ್ಟು ಪ್ರವೀಣರಾಗಿದ್ದಿರಬಹುದು ಅಂತ ಇಲ್ಲಿ ನಮ್ಗೆ 18ನೇ ಅಧ್ಯಾಯ 25ನೇ ವಚನ ಓದುವಾಗ ಅಲ್ಲಿ ನಮಗೆ ಗೊತ್ತಾಗತ್ತೆ ಅವರು ಯಾವ ರೀತಿ ದೇವರ ವಿಚಾರಗಳನ್ನ ಅಲ್ಲಿ ಕುಲಂಕುಷವಾಗಿ ಹೇಳುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಈ ಒಂದು ವಿಚಾರದಲ್ಲಿ ಅಪೋಲೋ ವಿಚಾರದಲ್ಲಿ ನೋಡ್ಬೇಕಾದ್ರೆ ಒಂದು ದೊಡ್ಡ ಸ್ಕಾಲರ್, ಅವರು ತುಂಬಾನೇ ಒಂದು ಪ್ರವೀಣತೆಯನ್ನ ಹೊಂದಿರುವಂತ ವ್ಯಕ್ತಿ. ಅವರನ್ನು ನೀವು ವಚನಗಳನ್ನ ನೋಡ್ಬೇಕಾದ ಸಹೋದರರೇ ಅವ್ರು ಯಾವ ರೀತಿ ದೇವರ ವಿಚಾರಗಳನ್ನ ಅವರು ಬಿಡಿಸಿ ಹೇಳುವ ಒಂದು ವಿಚಾರಗಳಲ್ಲಿ ಅವರು ತುಂಬಾನೇ ಒಂದು ಶ್ರೇಷ್ಠವಾದ ಒಂದು ಕಾರ್ಯವನ್ನ ಮಾಡ್ತಾ ಇದ್ರು. ಇಷ್ಟಿರುವ ವ್ಯಕ್ತಿ ಒಂದು ಸಾಧಾರಣವಾಗಿರುವ ಅಕ್ವಿಲಾ ಪ್ರಿಸಿಲಾ ಅವ್ರಿಗೆ ಒಂದಷ್ಟು ವಿಚಾರಗಳನ್ನ ಹೇಳ್ಬೇಕಾದ್ರೆ ಅವ್ರು ಯಾವ ರೀತಿಯ ಮನಸ್ಥಿತಿಯಲ್ಲೇ ಇದ್ರು ಅನ್ನೋದೇ ನಮಗೆ ಒಂದು ಪಾಠ ಇಲ್ಲಿ ಸಹೋದರ ಅಲ್ವಾ. ಇದು ನಾವು ಈ ಒಂದು ಘಟನೆಗಳನ್ನ ಓದ್ಕೊಂಡು ಹೋಗ್ಬೇಕಾದ್ರೆ ಆ ವ್ಯಕ್ತಿಗಳ ಗುಣಗಳನ್ನು ನೋಡ್ಕೊಂಡು ಹೋಗ್ತಾನೆ ಇರ್ಬೇಕು. ಯಾಕಂದ್ರೆ ಇದೆಲ್ಲ ನಮ್ಮಲ್ಲಿ ಇದೆಯಾ, ಇದೆಲ್ಲ ನಮ್ಮಲ್ಲಿ ಯಾವುದು ಒಳ್ಳೇದಿದೆ, ಯಾವುದು ಈ ರೀತಿಯ ವಿಚಾರ ಇರಬಾರ್ದು, ಯಾವುದು ರೀತಿಯ ವಿಚಾರ ನಮ್ಮಲ್ಲಿ ಇರಬೇಕು, ಇದನ್ನ ಕೂಡ ನಾವು ಒಟ್ಟಾಗಿ ಈ ಪಾಠಗಳನ್ನ ಹಂಗೇ ನಾವು ಗಮನಿಸ್ಕೊಂಡು ಹೋಗ್ಬೇಕು. ಆ ರೀತಿಯಲ್ಲಿ ಈ ಒಂದು ಅಪೋಲೋವಿನ ಒಂದು ವಿಚಾರವನ್ನ ನೋಡ್ಬೇಕಾದ್ರೆ ಸಹೋದರರೇ ಅವರು ಅನೇಕ ದೇವರ ಧರ್ಮಶಾಸ್ತ್ರದ ವಿಚಾರಗಳು ಇದರಲ್ಲಿ ಪ್ರವೀಣರಾಗಿದ್ರು ಕೂಡ ಅಲ್ಲಿ ಸಾಧಾರಣವಾಗಿರುವಂತ ಸಹೋದರ ಸಹೋದರಿ ಒಂದಷ್ಟು ವಿಚಾರಗಳನ್ನ ಅವರಿಗೆ ಹೇಳಬೇಕಾದ್ರೆ ಅದನ್ನ ಕೇಳೋರಾಗಿದ್ರಲ್ಲ, ಅದು ನಾವು ನೋಡುವಂತ ಒಂದು ಶ್ರೇಷ್ಠವಾದ ಒಂದು ಗುಣ ಅಲ್ವಾ. ನನಗೆಲ್ಲಾ ಗೊತ್ತಿದೆ ಅಂತ ಹೇಳಿ ಅಲ್ಲಿ ಅವ್ರು ಹೇಳಿದಂತ ಸಂಪೂರ್ಣತೆಯ ಒಂದು ಸುವಾರ್ತೆಯನ್ನ ಅವರು ತಿರಸ್ಕಾರ ಮಾಡಿರ್ಬೋದು ಸಹೋದರರೇ. ಆದ್ರೆ ಅಲ್ಲಿ ಆ ಒಂದು ಸಮಯದಲ್ಲಿ ಆ ವಚನವನ್ನ ನೋಡುವಾಗ ಯೋಹಾನನ ದೀಕ್ಷಾ ಸ್ಥಾನ ಮಾತ್ರ ಗೊತ್ತಿತ್ತು ಅಂತ ಹೇಳ್ಬೇಕಾದ್ರೆ ಇಲ್ಲಿ ಅಕ್ವಿಲಾ ಪ್ರಿಸಿಲಾ ಕ್ರಿಸ್ತನಲ್ಲಿ ದೀಕ್ಷಾ ಸ್ಥಾನ ಏನಕ್ಕೆ ತಗೋತಾ ಇದ್ದಾರೆ, ಅದರಿಂದ ಏನು ಲಾಭ, ಇದನ್ನೆಲ್ಲ ಏನ್ ಮಾಡಿರ್ಬೇಕು, ಅಪೋಲೋಸ್ಗೆ ತಿಳಿಸಿರ್ಬೇಕು ಸಹೋದರರೇ. ಅದರಿಂದಾನೆ ನೀವು 18ನೇ ಅಧ್ಯಾಯ 27-28 ವಚನಗಳನ್ನ ಓದೋಣ. 18ನೇ ಅಧ್ಯಾಯ 27 ಮತ್ತೆ 28 ವಚನಗಳು. ಆಮೇಲೆ ಅಕಾಯಕ್ಕೆ ಹೋಗಬೇಕೆಂದು ಅವನಿಗೆ ಮನಸ್ಸಾದಾಗ ಸಹೋದರರು ಅವನನ್ನು ಪ್ರೋತ್ಸಾಹಗೊಳಿಸಿ ಅಲ್ಲಿದ್ದ ಶಿಷ್ಯರಿಗೆ ಇವನನ್ನು ಸೇರಿಸಿಕೊಳ್ಳಬೇಕೆಂದು ಪತ್ರಿಕೆಯನ್ನು ಬರೆದುಕೊಟ್ಟರು. ಅವನು ಹೋಗಿ ಯೇಸುವೇ ಕ್ರಿಸ್ತನೆಂದು ಶಾಸ್ತ್ರಾಧಾರದಿಂದ ತೋರಿಸಿಕೊಟ್ಟು ಎಲ್ಲರ ಮುಂದೆ ಬಲವಾಗಿ ಯಹೂದ್ಯರನ್ನು ಖಂಡಿಸಿ ದೇವರ ಕೃಪೆಯಿಂದ ನಂಬಿದವರಿಗೆ ಬಹಳ ಸಹಾಯ ಮಾಡಿದನು. ಥ್ಯಾಂಕ್ ಯು ಬ್ರದರ್.
ಬ್ರದರ್ ಸಾರಿ ಬ್ರದರ್, ಕಟ್ಟಾಗಿದೆ, ಕನೆಕ್ಷನ್ ಡೌನ್ ಆಗ್ಬಿಟ್ಟಿತ್ತು. ಹಲೋ, ಕೇಳ್ತಾ ಇದೆಯಾ? ಹಾ ಬ್ರದರ್ ಕೇಳ್ತಾ ಇದೆ ಬ್ರದರ್. 18ನೇ ಅಧ್ಯಾಯ 27-28 ವಚನಗಳನ್ನ ಓದಿ. ಆಮೇಲೆ ಅಕಾಯಕ್ಕೆ ಹೋಗಬೇಕೆಂದು ಅವನಿಗೆ ಮನಸ್ಸಾದಾಗ ಸಹೋದರರು ಅವನನ್ನು ಪ್ರೋತ್ಸಾಹಗೊಳಿಸಿ ಅಲ್ಲಿಂದ ಶಿಷ್ಯರಿಗೆ ಇವನನ್ನು ಸೇರಿಸಿಕೊಳ್ಳಬೇಕೆಂದು ಪತ್ರಿಕೆಯನ್ನು ಬರೆದುಕೊಟ್ಟರು. ಅವನು ಹೋಗಿ ಯೇಸು ಕ್ರಿಸ್ತನೆಂದು ಶಾಸ್ತ್ರಾಧಾರದಿಂದ ತೋರಿಸಿಕೊಟ್ಟು ಎಲ್ಲರ ಮುಂದೆ ಬಲವಾಗಿ ಯೆಹೂದ್ಯರನ್ನು ಖಂಡಿಸಿ ದೇವರ ಕೃಪೆಯಿಂದ ನಂಬಿದವರಿಗೆ ಬಹಳ ಸಹಾಯ ಮಾಡಿದ್ದನು. ಓಕೆ ರೀ. ಸೊ ಅಪೋಲೋ ವಿಚಾರವಾಗಿ ನೋಡ್ಬೇಕಾದ್ರೆ ತುಂಬಾನೇ ಒಂದು ಕೆಲಸವನ್ನ ಮಾಡಿದ್ದಾರೆ. ಪೌಲನ ರೀತಿಯಲ್ಲಿ ಅವರು ಸುವಾರ್ತೆಯನ್ನ ಸಾರದೇ ಇದ್ರು ಕೂಡ ಅವ್ರಿಗೆ ಇದ್ದಂತ ಆ ಟ್ಯಾಲೆಂಟ್ ಅಲ್ಲಿ ಅವ್ರು ನಾವು ಇಲ್ಲಿ 27-28 ವಚನಗಳನ್ನ ನೋಡ್ಬೇಕಾದ್ರೆ ಅಕಾಸಿಯಾ ಪ್ರಾಂತ್ಯಕ್ಕೆ ಕೂಡ ಆತನು ಏನ್ ಮಾಡ್ಬೇಕಂತೆ, ಈಗ ಎಫೆಸಿಯಲ್ಲಿ ಇದ್ದಾರೆ, ಈಗ ಅಕಾಸಿಯಾ ಪ್ರಾಂತ್ಯಕ್ಕೆ ಕೂಡ ಹೋಗಿ ಅಲ್ಲೂ ಕೂಡ ಆ ದೇವರ ಸುವಾರ್ತೆಯ ವಿಷಯಗಳನ್ನ ಮಾಡಬೇಕು ಅಂತ ಹೇಳಿದಾಗ ಅಲ್ಲಿ ಸಹೋದರಗಳು ಏನ್ ಮಾಡಿದ್ರಿ, ಎಫೆಸಿಯಲ್ಲಿ ಇದ್ದಾಗ ಸಹೋದರಗಳು ಅವ್ರನ್ನ ಪ್ರೋತ್ಸಾಹಿಸಿ ನೀನು ಹೋಗು ದೇವರ ಕೆಲಸವನ್ನ ಮಾಡು ಅಂತ ಹೇಳಿ ಆತನ ಸಂಗಡ ಒಂದು ಪತ್ರವನ್ನ ಬರೆದು ಆ ಪ್ರಾಂತ್ಯದಲ್ಲಿರುವಂತ ಸಹೋದರರಿಗೆ ಈತನನ್ನ ಸ್ವೀಕಾರ ಮಾಡ್ರಿ, ಈತನ ಮಾತುಗಳನ್ನ ಕೇಳ್ರಿ ಅಂತ ಹೇಳಿ ಪತ್ರವನ್ನ ಬರೆದು ಕಳಿಸೋದನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಅಲ್ಲಿ ಆತನು ಹೋದಾಗ ನಾವು ನೋಡ್ತೀವಿ ಸಹೋದರರೇ, ಯಹೂದ್ಯರನ್ನ ಖಂಡಿಸಿ ಕ್ರಿಸ್ತನೇ ಮೆಸಾಯ ಅಂತ ಆತನಿಗೆ ಅವರಿಗೆ ವಾಕ್ಯದ ಮೂಲಕ ಅವರಿಗೆ ಸ್ಪಷ್ಟಪಡಿಸಿರುವಂತ ವಿಷಯವನ್ನ ಅಪೋಲೋ ಮಾಡುವಂತ ಕೆಲಸಗಳನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಇಷ್ಟು ವಿಷಯಗಳನ್ನ ನಾವು ನೋಡ್ಬೇಕಾದ್ರೆ ನಾವು ಎರಡು ವಿಚಾರಗಳನ್ನ ನೋಡಿದ್ವಿ. ಒಂದು, ಅಕ್ವಿಲಾ ಪ್ರಿಸಿಲಾ ಯಾವ ರೀತಿ ಅವರ ಸುವಾರ್ತೆಯನ್ನ ಕೆಲಸವನ್ನ ದೃಢ ನಿಶ್ಚತೆಯಿಂದ ಅವರು ಆ ಒಂದು ಸುವಾರ್ತೆಯನ್ನ ಮಾಡೋದಕ್ಕೆ ಪೌಲಿಗೆ ಸಹಾಯ ಮಾಡಿದ್ರು. ಪೌಲನು ಎಫೆಸ ಸಭೆಯಲ್ಲಿ ಸ್ವಲ್ಪ ದಿನ ಇದ್ರೂ ಕೂಡ ಅದಾದ ನಂತರ ಈ ಒಂದು ಕುಟುಂಬ ಅಲ್ಲಿ ಆ ಸುವಾರ್ತೆಯ ಕೆಲಸವನ್ನ ಇನ್ನೂ ಹೆಚ್ಚಾಗಿ ಮಾಡೋದಕ್ಕೆ ಅಲ್ಲಿ ಅವಕಾಶವನ್ನ ದೇವರು ಮಾಡಿಕೊಟ್ರು. ಅದಾದ ನಂತರ ಅಪೋಲೋ ಅನ್ನುವ ವ್ಯಕ್ತಿ ಗ್ರೇಕನಾಗಿದ್ರು ಕೂಡ ಯಹೂದ್ಯ ದೇವರನ್ನ ಸ್ವೀಕಾರ ಮಾಡಿ ಯಹೂದ್ಯ ಧರ್ಮಶಾಸ್ತ್ರದಲ್ಲಿ ಪ್ರವೀಣರಾಗಿದ್ರು. ಅವರು ಕೂಡ ಈಗ ಪೌಲಿನ ವಿಚಾರವಾಗಿ ಅವರು ಸುವಾರ್ತೆಯನ್ನ ಕೇಳಿ ಅವರು ಸ್ವಾಮಿನ ಸ್ವೀಕಾರ ಮಾಡಿ ಅವರು ಕೂಡ ಅವ್ರಿಗಿದ್ದಂತ ತಾಲಂತಿನ ಪ್ರಕಾರ ಅಲ್ಲಿ ವಿಷಯಗಳನ್ನ ಮಾಡಿದ್ರು ಅಂತ ಹೇಳ್ಬೇಕಾದ್ರೆ ಆತನು ತುಂಬಾ ಒಂದು ಟ್ಯಾಲೆಂಟೆಡ್ ಆಗಿದ್ರು ಅಂತ ನಾವು 18ನೇ ಅಧ್ಯಾಯ 25 ಮತ್ತು 26 ವಚನಗಳಲ್ಲಿ ಅವರ ಒಂದು ಕ್ಯಾರೆಕ್ಟರ್ನ, ಅವರ ಒಂದು ಕ್ವಾಲಿಟಿನ ನೋಡ್ತೀವಿ ಅಲ್ವಾ. ಸೊ ಆ ರೀತಿಯ ವ್ಯಕ್ತಿ ಕೂಡ ಈಗ ಸುವಾರ್ತೆಯನ್ನ ಸಾರುವಾಗ ಸಹೋದರಗಳು ಅವ್ರನ್ನ ಪ್ರೋತ್ಸಾಹಿಸಿ ಅಲ್ಲಿ ಅಕಾಸಿಯಾ ಪ್ರಾಂತ್ಯಕ್ಕೆ ಕಳಿಸಿ ಅಲ್ಲೂ ಕೂಡ ಸುವಾರ್ತೆಯನ್ನ ಸಾರಿದ್ರು ಅನ್ನೋದನ್ನ ನಾವು ನೋಡ್ತೀವಿ ಸಹೋದರರೇ. ಅದರಿಂದ ಈ ಒಂದು ವಿಚಾರಗಳನ್ನ ನೋಡ್ಬೇಕಾದ್ರೆ ಆ ಒಂದು ಆದಿ ಸಭೆಯಲ್ಲಿ ನಡೆದಂತ ವಿಚಾರಗಳಲ್ಲಿ ಪೌಲನು ಕೂಡ ಯಾವ ರೀತಿಯ ಶ್ರಮವನ್ನ ಪಟ್ಟರು, ಅವರ ಜೊತೆ ಇನ್ನೂ ಒಂದಷ್ಟು ಸಹೋದರಿಯರು ಕೂಡ ಎಷ್ಟು ಶ್ರಮೆಯನ್ನ ಪಟ್ಟು ಈ ಸುವಾರ್ತೆಯನ್ನ ನಮಗೆ ಇವತ್ತು ದಿನ ಸಿಕ್ಕಿದೆ ಅಂದ್ರೆ ಇದೆಲ್ಲ ಕೂಡ ಅವರಿಂದ ಆದಂತ ಚಿಕ್ಕ ಚಿಕ್ಕ ಒಂದು ಒಂದು ಅವಕಾಶಗಳನ್ನ ಅವರು ಉಪಯೋಗ ಮಾಡಿಕೊಂಡು ನಾವು ಈ ದಿನದಲ್ಲಿ ಈ ಸುವಾರ್ತೆಯನ್ನ ಪಡ್ಕೊಂಡಿದೀವಿ ಅಂದ್ರೆ ಅದು ಅವರಿಂದಾನೇ, ಅವರ ಒಂದು ಪಾತ್ರ ಕೂಡ ಅದರಲ್ಲಿ ಇದೆ ಅನ್ನೋದನ್ನ ನಾವು ಮರಿಬಾರದು ಸಹೋದರರೇ. ಅದೇ ರೀತಿಯಲ್ಲಿ ನಮಗೆ ಪಾಠ, ನಾವು ಯಾವ ರೀತಿ ಸುವಾರ್ತೆಯನ್ನ ಸಾರೋದಕ್ಕೆ ತಯಾರಾಗಿದ್ದೀವಿ, ಕುಟುಂಬವಾಗಿ ಸಹೋದರರಾಗಿ ಎಲ್ಲಿ ಅವಕಾಶ ಸಿಕ್ಕಿದ್ರೆ ಆ ಅವಕಾಶವನ್ನ ಹೆಂಗೆ ಉಪಯೋಗ ಮಾಡ್ಕೋತೀವಿ. ಅದು ಮಾತ್ರವಲ್ಲ, ಅಪೋಲೋ ತರ ಸಹೋದರಗಳನ್ನ ಯಾವ ರೀತಿ ನಾವು ಪ್ರೋತ್ಸಾಹ ಕೊಟ್ಟು ಸತ್ಯದಲ್ಲಿ ಇನ್ನೂ ಅನೇಕರು ಈ ವಿಚಾರಗಳನ್ನ ತಿಳಿಸ್ಬೇಕು ಅಂತೇಳಿ ಅವರಿಗೆ ಪ್ರೋತ್ಸಾಹವನ್ನ ಕೊಟ್ಟು ನಾವು ಅವರಿಗೆ ಒಂದು ಬೆಂಬಲವಾಗಿ ನಿಂತಿರ್ತೀವಿ ಅನ್ನೋದನ್ನ ಕೂಡ ನಾವು ನೋಡುವಂಥದ್ದಾಗಿದೆ ಸಹೋದರರೇ. ಸೊ ಇಲ್ಲಿ ಈ ವಿಚಾರಗಳನ್ನ ನೋಡುವಾಗ
ಪೌಲು ಸೈಮಲ್ಟೇನಿಯಸ್ ಆಗಿ ಪೌಲ್ ಈಗ ಆಸಿಯಾ ಮೈನರ್ ಪ್ರಾಂತ್ಯದಲ್ಲಿ ಅವರು ಕೆಲಸವನ್ನ ಪ್ರಾರಂಭ ಮಾಡ್ತಾ ಇದ್ರು. ಈಗ ಇಲ್ಲಿ ಅಪೋಲೋ ಈ ಕೆಲಸವನ್ನ ಮಾಡ್ತಾ ಇರುವಾಗ ಸಹೋದರರುಗಳು ಅವ್ರನ್ನ ಕೂಡ ಏನ್ ಮಾಡಿದಾರೆ, ಸ್ವೀಕಾರ ಮಾಡಿಕೊಂಡು ವಾಕ್ಯ ಯಾವ ರೀತಿ ಇದೆ ಅಂತ ಹೇಳಿ, ಅದು ಸತ್ಯದ ಒಂದು ವಾಕ್ಯಗಳು ಅಂತ ಹೇಳಿ ಅವ್ರನ್ನ ಕೂಡ ಪ್ರೋತ್ಸಾಹ ಮಾಡೋದನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಈ ರೀತಿಯ ವಿಚಾರಗಳು ಈಗ ನಮ್ಮ ಮಧ್ಯದಲ್ಲೂ ಕೂಡ ಈ ವಿಚಾರಗಳು, ಈ ರೀತಿ ಒಂದು ಸನ್ನಿವೇಶಗಳು ಬಂದಾಗ ನಾವು ಯಾವ ರೀತಿ ಅಪೋಸ್ಲರ ಮತ್ತೆ ಆದಿ ಸಭೆಯಲ್ಲಿ ನಡೆದಂತ ಅನುಭವಗಳನ್ನ ನಾವು ಏನ್ ಮಾಡ್ತೀವಿ, ನಾವು ಜ್ಞಾಪಕಕ್ಕೆ ತಂದು ನಾವು ಕೂಡ ಈ ರೀತಿಯ ನಿರ್ಧಾರಗಳನ್ನ ತಗೊಂಡ್ರೆ ಅದು ದೇವರಿಗೆ ಮೆಚ್ಚುಗೆ ಆಗಿರುವಂಥದ್ದು ಅಂತ ಹೇಳಿ ನಾವು ಗಮನಕ್ಕೆ ತಂದು ಅದೇ ರೀತಿಯಲ್ಲಿ ನಾವು ನಡ್ಕೊಳ್ಳೋದಕ್ಕೆ ಈ ಮಾಹಿತಿಗಳನ್ನ ನಾವು ನಮಗೆ ದೇವರು ಕೊಟ್ಟಿದ್ದಾರೆ ಸಹೋದರರೇ. ಅದರಿಂದ ನಾವು ನಿರ್ಧಾರಗಳನ್ನ ತಗೊಳ್ಳುವಾಗ ಈ ಒಂದು ಆದಿ ಸಭೆಯಲ್ಲಿ ಸಹೋದರಗಳು ಯಥಾರ್ಥವಾದ ಹೃದಯದಿಂದ ನಿರ್ಧಾರಗಳನ್ನ ತಗೊಂಡಿರೋದು ನೋಡಿದ್ರೆ ನಮಗೂ ಕೂಡ ಆ ರೀತಿ ಸನ್ನಿವೇಶಗಳು ಬಂದಾಗ ಯಾವ ರೀತಿಯ ನಿರ್ಧಾರಗಳನ್ನ ತಗೋತೀವಿ, ಲೋಕದ ಆತ್ಮದಲ್ಲಿ ನಿರ್ಧಾರಗಳನ್ನ ತಗೋತೀವ ಅಥವಾ ದೇವರ ಆತ್ಮದಲ್ಲಿ ನಾವು ನಿರ್ಧಾರಗಳನ್ನ ತಗೊಂಡ್ರು ಸಹೋದರಗಳನ್ನ ಪ್ರೋತ್ಸಾಹಿಸಿವ ಅಥವಾ ಸುವಾರ್ತೆಯನ್ನ ಸಾರುವುದಕ್ಕೆ ನಾವು ಮುಂದೆ ನಿಂತ್ಕೋತೀವ ಅಥವಾ ಪೌಲನಿಗೆ ನಾವು ಎಷ್ಟು ಪೌಲನ ತರ ನಮ್ಮ ಮಧ್ಯದಲ್ಲಿರುವಂತ ಸಹೋದರರಿಗೆ ನಾವು ಎಷ್ಟು ಬೆಂಬಲವನ್ನ ಕೊಡ್ತೀವಿ ಸಹೋದರರೇ. ಸೊ ಈ ವಿಚಾರಗಳೆಲ್ಲ ನಾವು ನೋಡುವಂಥದ್ದಾಗಿದೆ. ಅದರಿಂದ ಈ ದಿನದಲ್ಲಿ ಅಪೋಸ್ಲರ ಕಾರ್ಯಗಳು 18ನೇ ಅಧ್ಯಾಯ 18ನೇ ವಚನದಿಂದ ಅಪೋಸ್ಲರ ಕಾರ್ಯಗಳು 18ನೇ ಅಧ್ಯಾಯ 28ನೇ ವಚನ